ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ನಮಸ್ತೆ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ ಶತಮಾನದ ಕನಸುಗಾರರೊಂದಿಗೆ ನಿಮ್ಮ ಗಣಪತಿ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕವಾಗಿ ಸ್ವಾಗತ. ಬೆಂಗಳೂರು ನಗರದಲ್ಲಿ ನಾವು ಎಲ್ಲಿಯೂ ನೀವು ಇಂಥದೊಂದು ಸಂಸ್ಕೃತಿ ನಮ್ಮ ಮಧ್ಯೆ ನೆಲೆಸಿದೆ ಅನ್ನೋದನ್ನು ನೀವು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲೊಂದು ಕೊಳಕು ಸಂಸ್ಕೃತಿ ಇದೆ, ಇಲ್ಲೊಂದು ಹೀನ ಸಂಸ್ಕೃತಿ ಇದೆ, ಇಲ್ಲೊಂದು ನಿಷೇಧಿತ ಸಂಸ್ಕೃತಿ ಇದೆ. ಅದು ನಮ್ಮ ಕಾಲ್ಬುಡದಲ್ಲೇ ಇದೆ. ಯಾಕೆಂತಂದ್ರೆ ಬೀದಿಯ ಫುಟ್ಪಾತ್ಗಳಲ್ಲಿದೆ, ಅದು ಬೀದಿಗಳಲ್ಲಿದೆ, ಬೀದಿಯ ಹೃದಯ ಭಾಗದಲ್ಲಿದೆ, ನಮ್ಮ ಬದುಕಿನ ಕಣ್ಣೋಟದ ಆಸುಪಾಸಿನಲ್ಲೇ ಇದೆ. ಆದರೆ ಅದನ್ನು ನೋಡಿಯೂ ನೋಡದಂತೆ ನಾವು ಬದುಕ್ತೇವೆ. ಅದನ್ನೇ ನನ್ನ ಬದುಕು, ಅದನ್ನು ಹಸನುಗೊಳಿಸುವುದೇ ನನ್ನ ಜೀವನದ ಉದ್ದೇಶ, ಅದನ್ನು ಒಂದು ಹೊಸದಾಗಿ ಬದುಕಿಗೆ ಮುಖ ಮಾಡುವುದೇ, ಅವರನ್ನು ರಿಹ್ಯಾಬಿಟೇಷನ್ ಮಾಡುವುದು, ಅವರನ್ನು ಪರಿವರ್ತನೆ ಮಾಡುವುದು, ಅವರನ್ನ ಈ ಒಂದು ಮುಖ್ಯ ವಾಹಿನಿಗೆ ತರುವುದು ಮತ್ತು ಅವರಂತ ಒಂದು ವಿಸ್ಮೃತಿ, ಒಂದು ವಿವಶಿತ, ಒಂದು ಮಾನಸಿಕ ಅಸ್ವಸ್ಥ್ಯವನ್ನ ಅವರು ಅನುಭವಿಸ್ತಾ ಏನು ಬದುಕ್ತಾ ಇದ್ದಾರಲ್ಲ, ಅದನ್ನ ಹೋಗಲಾಡಿಸಿ ಆ ಇಡೀದಾದ ಕೊಳಕನ್ನ ಒಂದು ಸಮೃದ್ಧವಾದಂಥ ಒಂದು ಬದುಕಾಗಿ ನಿರ್ಮಿಸಲಿಕ್ಕೆ ನನ್ನ ಜೀವನವನ್ನು ಮುಡಿಪಿಟ್ಟಿದ್ದೇನೆ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯೆ ಇದ್ದಾನೆ. ಅವನು ಒಂದು ಕಾಲದಲ್ಲಿ ಅವನು ಒಬ್ಬ ರೌಡಿ, ಅವನು ಒಬ್ಬ ಸುಳ್ಳುಗಾರ, ಅವನು ಇಡೀ ಸಮಾಜಕ್ಕೆ ಅವನು ಒಬ್ಬ ನಿರ್ಲಕ್ಷಿತನಾಗಿ ಇವತ್ತು ಯಾವ ಹೇಸಿಗೆಯ ಸಂಸ್ಕೃತಿಯನ್ನ ಒಂದು ಸುಭಿಕ್ಷ ಸಂಸ್ಕೃತಿ ಮಾಡಲಿಕ್ಕೆ ಕೊಟ್ಟಿದನೋ ಅದೇ ಹೇಸಿಗೆಯಲ್ಲಿ ಬದುಕಿ ಬಂದವನು. ನಿಮಗೆ ಬಹಳ ಕುತೂಹಲ ಇರಬಹುದು. ಆ ಕುತೂಹಲಕ್ಕಾಗಿಯೇ ಒಂದಿಷ್ಟು ಚಿತ್ರಗಳನ್ನು ತೋರಿಸ್ತೇವೆ. ಕರುಣಾಮಯಿ, ಮಾತೃಹೃದಯಿ, ದೀನದುಃಖಿಗಳ ಸೇವೆಯನ್ನೇ ಉಸಿರಾಗಿಸಿಕೊಂಡ ಅಪರೂಪದ ವ್ಯಕ್ತಿ. ಮಾನಸಿಕ ದೈಹಿಕ ವಿಕಾರಗಳಿಂದಾಗಿ ತಮ್ಮತನವನ್ನೇ ಕಳೆದುಕೊಂಡವರ ನಿರಾಶ್ರಿತರ ಬಾಳಿನ ಬೆಳಕು. ಬಾಲ್ಯದಲ್ಲಿ ಸಹವಾಸ ದೋಷ, ಕಳ್ಳತನ, ದುರ್ನಡತೆಯಿಂದಾಗಿ ಜೈಲು ಪಾಲಾದ ಈ ವ್ಯಕ್ತಿ ಇಂದು ಜೂನಿಯರ್ ಮದರ್ ತೆರೆಸಾ ಎಂದು ಕರೆಸಿಕೊಳ್ಳುವ ಮಟ್ಟಕ್ಕೆ ಬೆಳೆದದ್ದು ಅಚ್ಚರಿಯೇ ಸರಿ. ಇದುವರೆಗೆ 8,000ಕ್ಕೂ ಹೆಚ್ಚು ನಿರಾಶ್ರಿತರ, ಶೋಷಿತರ ಸೇವೆ ಮಾಡಿರುವ ಈ ವ್ಯಕ್ತಿಯೇ ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿ ಟಿ ರಾಜ, ಜನರ ಪ್ರೀತಿಗೆ ಪಾತ್ರರಾಗಿರುವ ಆಟೋ ರಾಜ. ಈ ಚಿತ್ರಗಳು ನಿಮಗೆ ಸುಖ ಕೊಡಲಾರು. ಈ ಚಿತ್ರಗಳು ನಿಮಗೆ ಮನಸ್ಸನ್ನ ಮುಟ್ಟುತ್ತವೆ, ಹೃದಯವನ್ನ ತಟ್ಟುತ್ತವೆ. ಈ ಚಿತ್ರದಲ್ಲಿ ಕಪ್ಪನೆಯ ದಡೂತಿಯಾಗಿ, ಗುಂಡು ಗುಂಡುಗಾಗಿ, ಒಂದು ರೀತಿಯ ರೌಡಿಸಮ್ ಅಂತ ನಾನೇನು ಶಬ್ದ ಬಳಸ್ತೇನೆ, ಆ ಶಬ್ದಕ್ಕೆ ಪರ್ಯಾಯವಾಗಿ ಕಾಣುವ ಒಬ್ಬ ಈ ಚಟಕ್ಕಾಗಿ ನಾವು ಏನು ಬೇಕಾದ್ರೆ ಮಾಡೋಕ್ಕೆ ನಾವು ಧೈರ್ಯವಾಗಿತ್ತು. ತಂದೆ ಮಗ ಒಳ್ಳೆಯವನಾಗಿ ಬೆಳೆಯಲಿ ಅಂದ್ರೆ ನೀವು ಕೆಟ್ಟ ಮಗನಾಗಿ ಏನು ಬೇಕಾ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀರಿ. ಹೌದು ಸರ್. ಸ್ಕೂಲಲ್ಲಿ ಮಿಸ್ಸು
ಸ್ಕೂಲ್ ಫೀಸ್ ಇಟ್ಕೊಂಡಿದ್ರೆ ಅದು ಎಲ್ಲ ಒಂದು 7,000 ರೂಪಾಯಿ ಕಳ್ತನ ಮಾಡಿ ಶೂ ಅಲ್ಲಿ ಇಟ್ಕೊಂಡ್ಬಿಟ್ಟೆ. ಅಲ್ಲಿ ಸಿಕ್ಕಾಪಟ್ಟೆ ಒದತ್ತಿಂದ ಅಲ್ಲಿ ತಿರ್ಗಾ ಇವನು ಸ್ಕೂಲಲ್ಲಿ ಸೇರಿಸ್ಬಾತನ ಆಚೆ ಕಳಿಸ್ಬಿಟ್ರು. ಆದರೆ ನನ್ನ ಕಂಡೆ ಸ್ಕೂಲಲ್ಲಿ ಇಡೀ ಸ್ಕೂಲ್ಗೆ ಭಯ ಸರ್. ನಾನು ಓದಿರೋ ಸ್ಕೂಲ್ಗೆ ಹೊಡಿತಾನೆ ಅಂದರೆ ಯಾರನ್ನೂ ನೋಡಲ್ಲ, ಒಂದು ಜಂಗ್ಲಿ ಥರ ಸರ್, ಜಂಗ್ಲಿ ವೈಲ್ಡ್ ಅನಿಮಲ್ ಥರ ನಮ್ಗೆ. ಆಮೇಲೆ ಬೆಳಗ್ಗೆ ಬಂದ ತಕ್ಷಣ ಸ್ಕೂಲ್ ಅಂತ ಬಿಟ್ಬಿಟ್ಟೆ ಸರ್. ಯಾಕಂದರೆ ಆಚೆ ಮಾಡ್ಕೊಂಡ್ಬಿಟ್ಟಿದ್ರೆ ಪೊಲೀಸ್ನವ್ರಿಗೆ ಇಟ್ಕೊಂಡ್ಬಿಡ್ತಾರೆ, ಆ ಸ್ಥಿತಿಯಲ್ಲಿತ್ತು. ಆಮೇಲೆ ಊಟ ಟೈಮ್ ಸಿಕ್ಕಲ್ಲ ನಮಗೆ. ಬ್ಲ್ಯಾಂಕೆಟೆಲ್ಲ ಬೆಡ್ಶೀಟೆಲ್ಲ ಏನಂದರೆ ಬ್ಯಾನರ್ ಬಟ್ಟೆನೇ ಸರ್. ಆವಾಗ 1,000 ರೂಪಾಯಿ 2,000 ರೂಪಾಯಿ ಬ್ಯಾನರ್ ಬಟ್ಟೆ ಬರೆದ್ಬಿಟ್ಟು ಬ್ಯಾನರ್ ಹಾಕ್ತಾರೆ ಅಡ್ವರ್ಟೈಸ್ಮೆಂಟು. ಅದಕ್ಕಿಂತ ನಾವು ಬ್ಲ್ಯಾಂಕೆಟಾಗಿ ಯೂಸ್ ಮಾಡ್ಬೋದು ಸರ್. ಈಗ ಫ್ಲೆಕ್ಸ್ ಬರುತ್ತೆ ಸರ್. ಅಂಥ ಪರಿಸ್ಥಿತಿ ಸರ್. ಕೊನೆಯಲ್ಲಿ ಇಲ್ಲಿದ್ದರೆ ನಾವು ಬದುಕೋಕ್ಕಾಗಲ್ಲ, ಮೆಡ್ರಾಸ್ಗೆ ಹೋಗ್ಬಿಡೋಣ ಅಂತೂ ಚೆನ್ನೈಗೆ ವಿತೌಟ್ ಟಿಕೆಟು ಟ್ರಾವೆಲ್ ಮಾಡಿದೆ ಸರ್. ಅಲ್ಲಿ ಹೋಗಿ ಮೆಡ್ರಾಸಲ್ಲಿ ಸೇಮ್ ಅದೇ ಥರ ಇತ್ತೆ, ಭಿಕ್ಷೆ ಸ್ಥಿತಿ ಬಂದುಬಿಡ್ತು ಸರ್. ಕೊನೆಯಲ್ಲಿ ಹೋಟ್ಲ್ ಕೆಲಸ ಇಲ್ಲಿ ಈಗ ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ, ಯಾರು ನಮಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಅವನದು ಪಾತ್ರ ಆಗತ್ತಾರಲ್ಲ ಕಳ್ತನ ಮಾಡೋ ಹೋಗಿ ಮೋರ್ ಮಾರ್ಕೆಟಲ್ಲಿ ಮಾರಿಬಿಟ್ಟು ಕುಡಿಯೋದು, ತಿರ್ಗ ಎಂಡ ಸಾರ ಏನೇನು ನಮ್ಗೆ ಸಿಕ್ಕಿದೆ ಸರ್. ಹಂಗೆ ಭಾವನೆ ಇತ್ತು ಸರ್. ಕೊನೆಯಲ್ಲಿ ಏನು ಮಾಡಿದೆ, ಒಂದು ಸ್ಲಿಮ್ ಇತ್ತು ಸರ್ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ, ಮೆಡ್ರಾಸ್ ಸೆಂಟ್ರಲ್ಲಿ ಒಂದು ಸ್ಲಿಮ್ ಇತ್ತು. ಬಡವರು, ತುಂಬ ಬಡವರು ಅಲ್ಲಿ ಇರ್ತಾರೆ. ಅಲ್ಲಿ ಹೋಗಿ ಒಬ್ಬ ವಯಸ್ಸಾದ ತಾತ ಅಜ್ಜಿ ಇದ್ದರು.
ನನಗೆ ಅಮ್ಮ ನನಗೆ ಯಾರಿಲ್ಲ, ನನಗೆ ಇದ್ದು ಎಲ್ಲ ನಾನು ಅನಾಥನಾಗಿದ್ದೀನಿ, ನನಗೆ ಆಶ್ರಯ ಕೊಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಆಯ್ತಪ್ಪ ನನಗೆ ಮಕ್ಕಳೆಲ್ಲ ಮರಿಲ್ಲ, ನೀವು ಇದಕ್ಕಪ್ಪ ನಾವು ಇನ್ನೇನು ನಮ್ಗೇನು ಸಿಗುತ್ತೆ ನಿಮ್ಗೆ ಕೊಡ್ತೀವಿ ಅಂತ. ಆಯಿತು, ಸಂತೋಷ ಆಯಿತು. ಆಮೇಲೆ ಮನೆ ಕೊಟ್ಟು ಚಿಕ್ಕ ಮನೆ ಸರಿಗೆ ತೆಂಗಿನಿಗೆ ಗಿರಿಯಲ್ಲಿ ಮಾಡಿರೋದು, ಸಾವಿರಾರು ಮನೆ ಇದೆ, ಅದರಲ್ಲೂ ಈ ಸೆಂಟ್ರಲ್ಲಿ ಅವ್ರ ಮನೆ. ಆಮೇಲೆ ಒಂದು 2-3 ದಿನ ಊಟ ಕೊಟ್ಟರು, ಅಲ್ಲೇ ಇದ್ದೆ. ಆದರೆ ನಾನು ಐ ಕಾಂಟ್ ಫೀಲ್ ದ್ಯಾಟ್ ಐ ಆಮ್ ಅ ವೈಲ್ಡ್ ಆ್ಯನಿಮಲ್. ಅದು ನನಗೆ ಹೃದಯನೇ ಇಲ್ಲ. ಎಲ್ಲ ಬಡವ್ರ ಮನೆಯಲ್ಲಿ ಯಾವುದೋ ಇರೋದಿಲ್ಲ, ಒಂದೇ ಒಂದು ಹಿತ್ತಲ ಬೆಳಕಿರುತ್ತದೆ. ಹೌದು, ಅದು ಇರುತ್ತದೆ. ಅದು ಮಾರಿದ್ರೆ ಒಂದು 10-20 ರೂಪಾಯಿ ಕೊಡ್ಬೋದು. ಅದು ತಗೊಂಡು ಹೋಗಿ ಕಳ್ತನ ಮಾಡಿ ತಗೊಂಡು ಹೋಗಿ ಕುಡಿಬಿಡೋಣ ಚೆನ್ನಾಗಿ ಅಂತ. ಕರೆಕ್ಟ್ ಸರ್, ಅದು ನಾಚಿಕೆಯಾಗಿದೆ. ಇವಾಗ ಅವ್ರು ನನಗೆ ಗೊತ್ತಾಗ್ಬಿಟ್ರೆ ಅವ್ರಿಗೆ ಒಂದು ದೇವಸ್ಥಾನನೇ ಕಟ್ಬೋದು. ಅವ್ರಿಗೆ ನನಗೆ ಅಷ್ಟು ಅವ್ರಿಗೊಂದು ಒಳ್ಳೆ ಸ್ಥಾನ ಮಾಡಿರ್ಬೋದು. ನನಗೆ ಅಷ್ಟು ಶಕ್ತಿ ಇದೆ. ಅದು ನೆನೆಸ್ಕೊಂಡ್ರೆ ಕೆಲವು ಟೈಮಲ್ಲಿ ನಾನು ಅಳ್ತೀನಿ ಸರ್, ಒಬ್ಬನೇ ಕೂತ್ಕೊಂಡು ಅಳ್ತೀನಿ ಅಂತ. ನಾನು ಒಂದು ನಮಕ್ರಾಮಾಗಿದ್ದೇನಲ್ಲ. ಆಮೇಲೆ ಎಲ್ಲ ಸಿಕ್ಕಾಪಟ್ಟೆ ಹೊಡೆದ್ರು ನನಗೆ. ಆಮೇಲೆ ಅಲ್ಲಿಂದ ತಪ್ಸ್ಕೊಂಡು ಹೋಗಿ ಪೊಲೀಸ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ. ಅವರು ತಗೊಂಡೋಗಿ ಚಿಲ್ಡ್ರನ್ಸ್ ಜೂಡಿಯಸ್ ಜೈಲಲ್ಲಿ ಹಾಕ್ಬಿಟ್ರು ಸರ್. ಆ ಜೈಲಲ್ಲಿ ಸುಮಾರು 300 ಜನ ಇದ್ದಾರೆ. 300 ಜನದಲ್ಲಿ ನಾನು ಒಬ್ಬನ ಸೇರಿಬಿಟ್ಟೆ. ಎಲ್ಲ ಅರ್ಧ ಪ್ಯಾಂಟು, ಅರ್ಧ ಶರ್ಟ್, ಕಾಕಿ ಪ್ಯಾಂಟು, ಕಾಕಿ ಶರ್ಟು. ಅಲ್ಲಿ ಸ್ಮೆಲ್ ಇರುತ್ತೆ ಪ್ಯಾಂಟಲ್ಲಿ. ಏನು ಇರುತ್ತೆ ಸರ್, ಬೆಲ್ಲಗಳ ಏನು, ಅದು ದರಿದ್ರ ಏನು ಅಂತಾರೆ. ತಲೆನಲ್ಲಿರೋದು ಕಪ್ಪು ಏನು ಬರುತ್ತದೆ, ನಮ್ಮ ಡ್ರೆಸ್ಸಲ್ಲಿ ಬರೋದು ಬಂದು ದರಿದ್ರ ಏನು. ಅದು ಕಚ್ಚುತ್ತೆ, ಆವಾಗ ಕೆರಿವೆಲ್ಲ ಉಣ್ಣಾಗುತ್ತೆ, ಇನ್ಫೆಕ್ಷನ್ನು. ಆಮೇಲೆ ಬಾತ್ರೂಮೆಲ್ಲ ಗಲೀಜಾಗಿರ್ತದೆ. ಸಿಕ್ಕಾಪಟ್ಟ ಇದು ನರಕ ಅಂತ ಹೇಳ್ಬೋದು ಸರ್. ಜೈಲು ಬಂದು ನೈಟಲ್ಲಿ ಬಂದು ದೊಡ್ಡ ದೊಡ್ಡ ರೌಡಿಗಳೆಲ್ಲ ಹೋಮೋಸೆಕ್ಷುಯಾಲಿಟಿ ಯೂಸ್ ಮಾಡೋದು, ಅವ್ರಿಗೆ ಚಿತ್ರಹಿಂಸೆ ಮಾಡೋದು, ಮಕ್ಕಳನ್ನು ತುಂಬ ಕಷ್ಟ. ಅದೆಲ್ಲ ನೋಡಿ ಒಬ್ಬನಿಗೆ ಫಿಕ್ಸ್ ಬರುತ್ತೆ. ಆ ಫಿಕ್ಸ್ ಮೇಲೆ ಅವನಿಗೆ ಹೊಡಿತಾರೆ, ಬಾಯಲ್ಲಿ ರಕ್ತ ಬರುತ್ತೆ. ಅದು ಹೆಲ್ ಸರ್, ಅದು ನರಕ ಸರ್. ಅದು ಅಂಥ ಪಕ್ಕದಲ್ಲಿ ಏನೋ ಸುಡ್ತಾರೆ, ಆ ಸ್ಮೆಲ್ ಬೇರೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡುವಾಗ ನಾನು ಒಂದು ಜಾಸ್ತಿ ಮಾನಸಿಕವಾಗಿ ಒಂಥರ ಆಗ್ಬಿಟ್ಟೆ. ಆಮೇಲೆ 7-8 ದಿನ ನಾನು ಬಾತ್ರೂಮ್ಗೆ ಹೋಗೋಕ್ಕಾಗಲಿಲ್ಲ ಸರ್. ಹೊಟ್ಟೆ ಉಪ್ಸ್ಕೊಂಡ್ಬಿಟ್ಟು ಆಗಲಿಲ್ಲ. ಆಮೇಲೆ ಇದು ಕುರಿ ಮಾಡಿದ್ರೆ ರೌಂಡಾಗಿ ಬರುತ್ತಲ್ಲ, ಆ ಥರ ಆಯಿತು. ಫುಲ್ ಹಾರ್ಡ್ ಆಯಿತು. ಆಮೇಲೆ ಜ್ವರ, ಹೆವಿ ಟೆಂಪ್ರೇಚರು, ಏನು ನುಂಗೋಕ್ಕಾಗಲಿಲ್ಲ. ಬಾಯೆಲ್ಲ ಯಾರು ಇಲ್ಲ, ಕೇಳೋಕೆ ಹೊಡಿತಾರೆ ಸರ್ ಅವಳು. ಅಂಥ ಪರಿಸ್ಥಿತಿ. ಸರಿ, ನಾವು ಅಲ್ಲೇ ಸಾಯ್ತೀವಿ ಅಷ್ಟೇ. ನಾವು ಎಲ್ಲ ಹೋಪ್ ಕಳ್ಕೊಂಬಿಟ್ಟೆ. ನಾವು ಖಂಡಿತ ನಮ್ಮ ಡೆತ್ ಇಸ್ ಇನ್ ದ ಜೈಲ್ ಹಂಗಾಯಿತು. ಆಮೇಲೆ ನಮ್ಮ ನಂಬಿಕೆ, ನನ್ನ ಹೃದಯದಲ್ಲಿ ಏನೋ ಒಂದು ಚೇಂಜಸ್, ಒಂದು ಹೋಪ್ ಬಂತು. ಅದು ಪ್ರತಿಯೊಬ್ಬ ಮನುಷ್ಯ ಯಾವುದೋ ಒಂದು ಕಷ್ಟದಲ್ಲಿ ಇರುವಾಗ ಅಯ್ಯೋ ಅಮ್ಮ ಅಂತಾನೆ, ಇಲ್ಲ ಅಪ್ಪ ಅಂತಾನೆ, ತಾಯಿ ಅಂತಾನೆ, ಇಲ್ಲ ಭಗವಾನ್ ಅಲ್ಲ ಗಾಡ್ ಅಂತಾನೆ. ಆ ಥರ ಆ ಸ್ಥಿತಿಯಲ್ಲಿ ನಾವು ಪರಿವರ್ತನೆ ಮಾಡ್ಕೊಂಡೆ ಸರ್. ಇಲ್ಲ, ನಾನು ದುಡ್ಡು ತಪ್ಪು ಮಾಡಿದೆ, ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ದೇವರೇ ನೀವು ಇದ್ದೀರಾ, ಈ ಭೂಮಿಯಲ್ಲಿ ಇದ್ದೀರಾ, ನಾನು ಇಂಥ ಕಷ್ಟಪಡ್ತಾ ಇದ್ದೀನಿ, ನಾನು ಮಾಡಿದೆ ತಪ್ಪು, ಪಾಪ ಮಾಡಿದೆ, ನನ್ನ ತಾಯಿ ವಿರುದ್ಧವಾಗಿ ಮಾಡಿದೆ, ತಪ್ಪು ಮಾಡಿದೆ, ತಂದೆ ವಿರೋಧವಾಗಿ ಮಾಡಿದೆ, ನಿಮಗೆ ವಿರೋಧವಾಗಿ ದುರದ್ರೋಹ ಮಾಡಿದೆ. ನಿಮಗೆ ಸ್ವಾಮಿ ನನ್ನನ್ನು ಕರುಣಿಸಿ, ನನ್ನ ಪಾಪವನ್ನು ಸ್ವಾಮಿಸಿ, ನಾನು ಒಳ್ಳೆಯವನಾಗಿ ಯಾವುದೋ ಒಂದು ದಾರಿ ಮಾಡಿ ಈಗ ಸದ್ಯಕ್ಕೆ ನನಗೆ ಈ ರೋಗದಿಂದ ನನಗೆ ಬಿಡುಗಡೆ ಮಾಡಿ. ನಮ್ಗೆ ಯಾವುದೋ ಮಾತ್ರ ಇಲ್ಲ, ಇಲ್ಲಿ ಯಾರೋ ಪ್ರೀತಿ ಮಾಡೋರಿಲ್ಲ. ಸ್ವಾಮಿನೂ ಹತ್ಕೊಂಡು ಇದೆ ಸರ್. ಯಾವುದೂ ಎಕ್ಸಸೈಸ್ ಮಾಡಿಲ್ಲ, ಯಾವುದು ಟೀ ಕಾಫಿ ಕುಡ್ದಿಲ್ಲ, ಯಾವುದೋ ಒಂದು ಜಂಪಿಂಗ್ ಮಾಡಿಲ್ಲ, ಸನ್ಲೈಟ್ ಮೇಲೆ ಬಿದ್ದಿಲ್ಲ. ಆದರೆ ನನ್ನ ಶರ್ಟೆಲ್ಲ ಹಂಗೆ ವೆಟ್ಟಾಗುತ್ತೆ. ಏನಪ್ಪ ಇದು, ಏನೋ ಒಂದು ನನ್ನ ಮೇಲೆ ಏನು ಇಲೆ ಥರ ಇರುತ್ತೆ ಅಲ್ಲಿ ಏನದು. ಆಮೇಲೆ ಒಂದು ಮಿರಾಕಲ್ ಥರ ಒಂದು 3 ಗಂಟೆ ಆದಮೇಲೆ ನನ್ನ ಮೇಲೆ ಇರೋದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ಹೊಟ್ಟೆ ಫ್ರೀ ಆಯಿತು, ಜ್ವರ ನನ್ನ ಬಿಟ್ಟು ಹೋಯಿತು. ಆಮೇಲೆ ಅರ್ಥ ಆಯಿತು, ಏನು ನಮ್ಮ ಮೇಲೆ ಒಂದು ಅದ್ಭುತ ನಡೆದಿದೆ, ಹೊಸ ಮಿರಾಕಲ್, ಹೊಸ ನಿನ್ಮಿ. ಓಕೆ, ಹಂಗೆ ಯೋಚನೆ ಮಾಡಿದೆ. ಓಕೆ, ದೇವ್ ನಮಗೆ ಏನೋ ಮಿರಾಕಲ್. ಕರೆಕ್ಟ್, ಒಂದು ಕರೆಕ್ಟ್ ಸರ್. ಒಂದು ಹಂಗೆ ಅಂದರೆ ನಮ್ಮ ಹಿಂದೆ ಎಷ್ಟೋ ಜನ ಇದ್ದಾರೆ, ನಮಗೆ ಒಂದು ಸಪೋರ್ಟ್ ಸಿಕ್ಕುತ್ತೆ ಅಂತ ಧೈರ್ಯ, ಆತ್ಮಧೈರ್ಯ ಸರ್. ಕರೆಕ್ಟ್ ವರ್ಡ್ ಸರ್, ಅದು ಆತ್ಮಧೈರ್ಯ ಸಿಕ್ಕಿತ್ತು. ಆಮೇಲೆ ಸೇಮ್ ಹಂಗೆ ಒಂದು ಡೀಲ್ ಮಾಡಿದೆ, ದೇವರ ಹತ್ರ ಪ್ರಾರ್ಥನೆ ಮಾಡಿದೆ. ಸ್ವಾಮಿ, ನೀವು ಇರೋದು ನಿಜ ಅಂದರೆ ಇಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗ್ಬಿಡು. ಒಂದು 10-20 ದಿನ ಕ್ರಿಸ್ಮಸ್ ಹಬ್ಬ ಬರುತ್ತೆ, ಅದಕ್ಕೆ ಮುಂಚೆ ನಂಗೆ ಕರ್ಕೊಂಡು ಹೋಗ್ಬಿಟ್ರೆ ನಾನು ನಂಬ್ತೀನಿ ನೀವು ನಮ್ಮ ಜೊತೆಗಿದೆಯಾ ಅಂತ. ದಯವಿಟ್ಟು ಹೆಲ್ಪ್ ಮಾಡಿ ಸ್ವಾಮಿ. ಬಿಫೋರ್ ಕ್ರಿಸ್ಮಸ್ ನನ್ನ ತಾಯಿ ತಂದೆ ಕೋರ್ಟ್ನಲ್ಲಿ ಫೈನ್ ಪೇ ಮಾಡಿ ಎಳ್ಕೊಂಡು ಬಂದ್ರೆ ಆಚೆ. ಕಾಲಲ್ಲಿ ಬಿದ್ದೆ ಸರ್. ಯಾಕಂದರೆ ವೀಕ್ಷಕರೇ ನೋಡಿ, ಯಾವಾಗಲೂ ಕಳ್ಳನಲ್ಲ, ಒಬ್ಬ ಕೊಲೆಪಾತಕ ಕೂಡ ಕೊಲೆಪಾತಕ ಅಲ್ಲ.
ಸಂದರ್ಭಗಳು ಮನುಷ್ಯನನ್ನು ಆ ರೀತಿ ಮಾಡ್ತವೆ. ಅದಕ್ಕೆ ರಾಜನ ಬದುಕು, ಅವನ ಅನುಭವ ಸಾಕ್ಷಿ. ಎಲ್ಲಿ ದೈವದ ಸಾಕ್ಷಾತ್ಕಾರ ಆಯಿತೋ ಅಲ್ಲಿಂದ, ಜೈಲಿನಿಂದ ಹೊರಗೆ ಬಂದಾಗ ಬಹುಶಃ ರಾಜನಿಗೆ ಹೊಸ ಬೆಳಕು ಕಾಣ್ತದೆ, ಹೊಸ ಬದುಕಿನ ದರ್ಶನ ಆಗುತ್ತೆ. ಬಹುಶಃ ಆ ದರ್ಶನವೇ ನಾವಿವತ್ತು ರಾಜನ ಬಗ್ಗೆ ಮಾತಾಡಲಿಕ್ಕೆ ಕಾರಣ. ಒಬ್ಬ ಜೂನಿಯರ್ ಮದರ್ ತೆರೇಸಾ ಅಂತ ಗುರುತಿಸಿಕೊಂಡಿದ್ದಾನೆ. ಅಂಬಾನಿ ಗ್ರೂಪಿನ ವರ್ಷದ ವ್ಯಕ್ತಿ ಅಂತ ಅವಾರ್ಡ್ ಕೂಡ ತೆಗೆದುಕೊಂಡಿದ್ದಾನೆ. ಅಂಥ ಒಂದು ಸೇವಾ ದುರಂದರನ ಮಧ್ಯೆ ಅವನ ಪಕ್ಕದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತಂದ್ರೆ ನನಗೆ ಬಹಳ ಧನ್ಯತೆಯ ಕ್ಷಣ ಅಂತ ಅಂದ್ಕೊಳ್ತೇನೆ. ಬಹಳಷ್ಟು ಮಾತಾಡ್ಲಿಕ್ಕಿದೆ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಶತಮಾನದ ಕನಸುಗಾರರೊಂದಿಗೆ ನಿಮ್ಮ ಗಣಪತಿ ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ವಿರಾಮ. ಶ್ರಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿರಿ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಶತಮಾನದ ಕನಸುಗಾರರೊಂದಿಗೆ ನಿಮ್ಮ ಗಣಪತಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ರಾಜಾ ಅವರೇ, ನೀವು ಜೈಲಿಂದ ಹೊರಗೆ ಬಂದಿರಿ. ನಿಮಗೆ ನೀವೇನು ಅಂತ ಅರ್ಥ ಆಯ್ತು, ಹೆತ್ತವರ ಮೌಲ್ಯ ಅರ್ಥ ಆಯ್ತು, ನಮ್ಮ ನಿಮ್ಮೆಲ್ಲರ ಮೀರಿದ ಒಂದು ಶಕ್ತಿಯ ಅನುಭವ ಆಯಿತು. ಅದ ನಂತರ ಏನಾಯ್ತು? ಆಮೇಲೆ ತಾಯಿ ತಂದೆ ಹತ್ರ ಬಂದು ಕಾಲಲ್ಲಿ ಬಿದ್ದು 1000 ರೂಪಾಯಿ ಕೇಳಿದೆ. ಅವರು ಇದೇ ಲಾಸ್ಟ್ ಹೆಲ್ಪ್ ನಿಮ್ಮ ಲೈಫ್ಗೆ, ತಿರ್ಗಾ ನಾವು ಹೆಲ್ಪ್ ಮಾಡಲ್ಲ ಅಂತ. ಆಯ್ತಮ್ಮ ಇದೇ ಸಾಕು ಅಂತ. ಅದರಲ್ಲಿ ಲೈಸೆನ್ಸ್ ತಗೊಂಡೆ ಸರ್, ಆಟೋ ರಿಕ್ಷಾ ಡ್ರೈವರ್ ಲೈಸೆನ್ಸ್ ತಗೊಂಡೆ. ತಿರ್ಗಾ ಅದೇ ಡ್ರೈವಿಂಗ್ ಸ್ಕೂಲಲ್ಲಿ ನಾನು ಟೀಚರ್ ಆಗಿಬಿಟ್ಟೆ. ಅದೇ ಡ್ರೈವಿಂಗ್ ಸ್ಕೂಲ್ ಅವರು ನಮ್ಮ ಆಟೋ ಯೂನಿಯನ್ ಲೀಡರ್, ಅವರು ಕರ್ನಾಟಕ ಆಟೋ ಯೂನಿಯನ್ ಲೀಡರ್ ಮೊಹಮ್ಮದ್ ಅಬ್ಬಾಸ್ ಅಂತ, ಅವ್ರಿಗೆ ಬಾಡಿ ಗಾರ್ಡ್ ಆಗಿಬಿಟ್ಟೆ. ಆಮೇಲೆ ತಿರ್ಗಾ ಏನು ಸ್ಟ್ರೈಕು ಗಲಾಟೆಗಳು ಧರ್ನ ಮಾಡಬೇಕಂದ್ರೆ ನಂಬರ್ 1 ಸರ್, ನಮ್ಮ ಹಿಂದೆ ಒಂದು 3-4-5 ಸಾವಿರ ಆಟೋ ರಿಕ್ಷಾ ಡ್ರೈವರ್ ಇದ್ದಾರೆ. ನಾವು ಗಲಾಟೆ ಅಂದರೆ ರೋಡ್ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು, ಕಲ್ಲೆತ್ತು ಬಸ್ಸಿಗೆ ಹೊಡೆಯೋದು, ಕಾರ್ಗೆ ಹೊಡೆಯೋದು, ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಕೊಳ್ಳೋದು, ವಿಧಾನಸೌಧದಲ್ಲಿ ಹೋಗಿ ಧರ್ನ ಮಾಡೋದು, ಇದೇ ನಮ್ಗೆ ಇದ್ದಾಯಿತು. ಆಮೇಲೆ ನಾನು ಇದ್ದಾಗ ಗಾಡಿ ಎಲ್ಲ ಓಡಿಸುವಾಗ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಕೆಲವು ವರ್ಷದ ಮೇಲೆ ಗಾಡಿ ಓಡಿಸುವಾಗ ನನ್ನ ಕಣ್ಣು ಲೆಫ್ಟ್ ರೈಟು ಎಳೆತದೆ. ಸಮಥಿಂಗ್ ಟು ವಾಚ್ ಸಮ್ಮನ್ ಆನ್ ಲೈಂಗ್ ಆನ್ ದ ರೋಡ್. ಯಾರೋ ಒಂದು ರೀತಿಯಲ್ಲಿ ಮಲ್ಕೊಂಡಿರೋದು, ನೊಣಾಲ ಸಾವಿರಾರು ಮುಖದಲ್ಲಿ ಕೂತ್ಕೊಂಡು ಯೂರಿನ್ ಮೋಷನ್ ಎವ್ರಿಥಿಂಗ್ ಇನ್ ದ ಸೇಮ್ ಪ್ಲೇಸು. ಜನ ಹಂಗೆ ನೋಡ್ತಾರೆ, ಸ್ಟೈಲಾಗಿ ವಾಕ್ ಮಾಡ್ತಾರೆ. ಆ ಪೇಷಂಟ್ ನೋಡ್ಮೇಲೆ ಅಯ್ಯೋ ಏನಪ್ಪ ಓಡ್ತಾರೆ. ಅಂಥ ಒಂದು ವಾಸನೆ ಬದುಕಿರೋದೇ ಹಂಗೆ ನೀವಲ್ಲ. ಇಲ್ಲ ಸರ್. ಆಮೇಲೆ ಅದೆಲ್ಲ ನೋಡಿ ನ್ಯಾಕೆಡ್ ಆಗಿ, ಬಟ್ಟೆ ಇಲ್ಲ, ಊಟ ಇಲ್ಲ, ಮಾನಸಿಕವಾಗಿ ಏಡ್ಸು, ಕ್ಯಾನ್ಸರು, ಆಮೇಲೆ ಲಕ್ಷಾಂತ ಸೊಳ್ಳೆಗಳು ಕಚ್ಚಿ ಮುಖ ಎಲ್ಲ ತಾರ್ ರೋಡ್ ಥರ ಆಗಿ ಇರೋರು. ಆಮೇಲೆ ಹುಳ ಬಿದ್ದು ಕೊಳ್ತೋಗಿ ಬಿದ್ದು ಹಂಗೆ. ಆಮೇಲೆ ಅವ್ರಿಗೆ ಧ್ಯಾನ ಇರೋಲ್ಲ ಸರ್. ಅವರು ತಿಂದರೆ ಏನೋ ಕೈ ಕೊಟ್ಟಿದ್ದಾರೆ ಅಂತ ತಿಂತಾರೆ, ತಿರ್ಗಾ ಎಲ್ಲ ಅದೇ ಸ್ಥಳದಲ್ಲಿ ಮಾಡ್ತಾರೆ ಸರ್. ಅಂಥ ಜೀವಗಳು ನೋಡಿ ಮನಸ್ಸಲ್ಲಿ ಇದೆಲ್ಲ ದೇವರು ಸೃಷ್ಟಿ ಮಾಡಿರುವ ಮನುಷ್ಯರು ತಾನೆ, ಯಾಕೆ ಈ ಥರ ಬದುಕಬೇಕು, ಯಾರು ಏನು ಮಾಡ್ತಾರೆ. ಆವಾಗ ಮದರ್ ತೆರೇಸಾ ಬಗ್ಗೆ ಕೇಳಿದ್ದೀನಿ ಸರ್, ಕಣ್ಣಾರ ನೋಡಿಲ್ಲ ಸರ್. ನಾನು ಹೇಳಿದೆ ಸರ್, ಆಗ ನ್ಯೂಸ್ ಕೇಳ್ಪಟ್ಟೆ ಮದರ್ ತೆರೇಸಾ ತೀರ್ಕೊಂಬಿಟ್ರು ಅಂತ. ಅಯ್ಯೋ ದೇವರೇ, ಮದರ್ ತೆರೇಸಾ ತೀರ್ಕೊಂಬಿಟ್ರಲ್ಲ, ಇದು ಯಾರಲ್ಲ ಮಾಡೋದು, ನಾವು ಮಾಡೋಕ್ಕಾಗುತ್ತಾ, ಸಾಧ್ಯನಾ ಹಂಗಂದ್ರೆ. ದೆನ್ ನನ್ನ ಐ ಆಸ್ಕ್ ಅ ಕ್ವಶನ್, ಕ್ಯಾನ್ ಐ ಡೂ ಫಾರ್ ಸಮಥಿಂಗ್ ಫಾರ್ ದಿಸ್ ಪೀಪಲ್? ನಿಮ್ಮಲ್ಲೇ ನೀವು ಪ್ರಶ್ನೆ ಮಾಡ್ತೀರಾ, ನಾವು ಏನು ಮಾಡೋಕ್ಕಾಗತ್ತೆ ದೇವರೇ, ಈ ಮನುಷ್ಯನಿಗೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದಾರಲ್ಲ ಅಂತ. ಆಮೇಲೆ ಸರ್, ಎಲ್ಲ ಜನ ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಊಟ ಪ್ಯಾಕ್ ಮಾಡಿ ಹಿಂಗೆ ಬಿಸಾಕಿ ಹೋಗ್ತಾರೆ. ದೇ ನೋ ದ ಫೀಲಿಂಗ್ಸ್, ಜನ ಅವ್ರಿಗೆ ಗೊತ್ತು. ಆದರೆ ನಾವು ಹೋಗಿ ಮುಟ್ಟುವಾಗ ಅವ್ರ ಕಣ್ಣಿನಿಂದ ನೀರು ಬರುತ್ತೆ. ಈ ಥರ ಮಲಗಿದ್ದವರು ನಾವು ಹೋಗಿ ಮುಟ್ಟುವಾಗ ಅಂದ್ರೆ ಅವ್ರಿಗೆ ಅನುಭವ ಆಗುತ್ತೆ, ಫೀಲ್ ಆಗುತ್ತೆ. ನನ್ನ ಮನಸ್ಸಲ್ಲಿ ನಾನು ನೆನೆಸ್ಕೊಳ್ತಾ ದೇವ್ರು, ನಾನು ಅವ್ರು ಮುಟ್ಟುತ್ತೀನಿ, ಅವ್ರಿಗೆ ನನಗೆ ಶಕ್ತಿ ಕೊಡು, ಅವ್ರಿಗೆ ನಾನು ಪ್ರೀತಿ, ನನ್ನಿಂದ ನಿಮ್ಮ ಪ್ರೀತಿ ಹೋಗಲಿ ಹಂಗಂತ. ಆಗ ಅವ್ರು ಅಳುವಾಗ ನನ್ನಲ್ಲಿ ಇದ್ರಾಗ ಇನ್ನೂ ಜಾಸ್ತಿ ಸಮಥಿಂಗ್, ಯಾವುದೋ ಒಂದು ಖಜಾನ ಏನೋ ಸಿಕ್ಕುತ್ತೆ, ನಮ್ಮ ಹಿಂದೆ ಬರ್ತಾ ಇರುತ್ತೆ. ಆಮೇಲೆ ನನಗೆ ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಬರೋದು, ಯಾವುದೋ ಜನ ಬಗ್ಗೆನೇ ಡ್ರೀಮ್ ತಗೊಳ್ಳೋದು, ಈ ಜನಕ್ಕೆ ಮಾಡಬೇಕು, ಏನು ಮಾಡಬೇಕು, ಸರಿ ಊಟ ಕೊಡೋದು, ಹಿಂಗೆ ಮಾಡೋದು, ಕ್ಲೀನ್ ಮಾಡೋದು, ರೋಡಲ್ಲಿ ಬಿಟ್ಟು ಬರೋದು. ಆಮೇಲೆ ಸುಮಾರು ದಿನ ಆಯಿತು, 2 ವರ್ಷ ಕಾಲ ಆಯಿತು. ಒಂದು ದಿನ ಚಿಕ್ಕಪೇಟೆಯಲ್ಲಿ ಒಂದು ದೃಷ್ಟಿ ಕಂಡ ಸರ್. ಅದು ದೇವರಾಗಿರ್ಬೋದು, ಹೇಳೋಕ್ಕಾಗಲ್ಲ, ಬಟ್ ಗಾಡ್ ಕ್ಯಾನ್ ಕಮ್ ಇನ್ ಡಿಫ್ರೆಂಟ್ ವೇ. ಅದನ್ನು ನೋಡಿದ ತಕ್ಷಣ ಅವನು ಒಂದು ಚೂರು ಬಟ್ಟೆ ಇಲ್ಲ, ಎಲ್ಲ ಮೂಳೆಗಳು ಏನ್ಬೋದು ಹಂಗೆ
ಹಂಗೆ ಏನ್ಬೋದು ಹಂಗೆ ಎಲ್ಲ ಮೂಳೆ ಗೂಡು ಥರ ಮಲ್ಕೊಂಡಿದ್ದ ಆಸ್ ಎಲ್ ಸ್ಕೆಲಿಟನ್ ಥರ ಒಂದು ಕಸ ಕಡ್ಡಿ ಹಾಕಿರೋ ಸ್ಥಳದಲ್ಲಿ ಒಂದು ಚೂರು ಬಟ್ಟೆ ಇಲ್ಲ. ಅದು ನೋಡಿದ ತಕ್ಷಣ ನನ್ನ ಹೃದಯ ಎಲ್ಲ ಹಂಗೆ ಮುರಿದೋಯ್ತು ಸರ್. ಐ ಗಾಟ್ ಟಿಯರ್ಸ್, ಐ ಕ್ರೈಡ್. ನಾನು ಕೇಳಿದೆ, ಸ್ವಾಮಿ ನನಗೆ ಮಕ್ಕಳು ಎಂತ ಸಾಕೋಕ್ಕೆ ಶಕ್ತಿ ಕೊಡು, ನಾನು ಈ ಸೇವೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಜಸ್ಟ್ ಮಕ್ಕಳ ಮದುವೆ ಆಯಿತು ಸರ್. ನನ್ನ ತಂದೆ ಎಲ್ಲಿ 2 ವೀಲರ್ ಮೋಟ್ರ್ ಬೈಕ್ ಪಾರ್ಕ್ ಮಾಡ್ತಾರೆ ನನ್ನ ಮನೆ ಹತ್ರ, ಅಪ್ಪ ಮನೆ ಹತ್ರ, ಅಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ನಾನು ಮೂರಿಗೆ 6 ಅಡಿ ಲ್ಯಾಂಡಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅಕ್ಕಪಕ್ಕ ಎಲ್ಲ ಬಂದು ಹುಚ್ಚು ನನ್ನ ಮಗ ಹುಚ್ಚಾಗ್ಬಿಟ್ಟ, ಹುಚ್ಚೂರು ಕರ್ಕೊಂಡು ಬಂದು ಕೂದಲು ಕಟ್ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಇವನು ಏನಾಗ್ಬಿಡ್ತಾರೆ ಸರಿ ಅಂತ ಹೇಳ್ತು. ಆಮೇಲೆ ಯಾರು ಎನ್ಕರೇಜ್ ಮಾಡಿಲ್ಲ ಸರ್, ಎಲ್ಲ ಡಿಸ್ಕರೇಜೇ ಮಾಡಿತ್ತು. ಆಮೇಲೆ ಒಂದು ಬಾಡಿಗೆ ಮನೆ ತಗೊಂಡು 13 ಜನ ಸ್ಟಾರ್ಟ್ ಮಾಡಿದೆ ಸರ್. 13 ಜನ ಸ್ಟಾರ್ಟ್ ಮಾಡಿ ಆಮೇಲೆ ನನ್ನ ತಾಯಿ ತಂದೆಲ್ಲ ತಿರ್ಗಾ ಸಿಕ್ಕಾಪಟ್ಟೆ. ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡೆ ಸರ್, ನನ್ನ ತಾಯಿ ತಂದೆ ಮಕ್ಕಳು ಈ ಸೇವೆಗೆ ಅಡ್ಡ ಬಂದರೆ ಬಿಟ್ಟು ನಾನು ಇರೋಕ್ಕೆ, ಇವ್ರು ಭಿಕ್ಷೆ ಜೊತೆಗೆ ಬದುಕೋಕ್ಕೆ ನಾನು ಯಾವ್ದು ಬಂದರೆ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡೆ ಸರ್. ಅದಕ್ಕೆ ನಾನು ಇಷ್ಟು ಗಟ್ಟಿಯಾಗಿದ್ದೀನಿ. ಆವಾಗ ಮಕ್ಕಳು ಎಂತೆಲ್ಲ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿ 3 ತಿಂಗಳು ಭಿಕ್ಷಕರ ಜೊತೆಗೆ ಇದ್ದೆ ಸರ್. ಒಂದು ರೂಮ್ ಬಾಡಿಗೆ ತಗೊಂಡು, ಆಮೇಲೆ ಒಂದು ನಾನು ಹೋಗುವ ಚರ್ಚ್ ಅವ್ರು ಏನು ಮಾಡಿದ್ರು, ಅರ್ಧ ಎಕರೆ ಜಮೀನು ತಗೊಂಡು ಕೊಟ್ಟರು ಸರ್. ಅದನ್ನಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು ಅವ್ರು ಹೇಳಿದ್ರು 20 ಜನ ಇಡಬೇಕು ಅಂತ ಹೇಳಿದ್ರು, ಅದು 100 ಜನ ಆಗಿಬಿಡ್ತು. ಇನ್ನೊಂದು ಬಿಲ್ಡಿಂಗ್ ಕಟ್ಕೊಟ್ರೆ 100 ಜನ ಮೇಲೆ ಇಡಬೇಡ ಅಂತಂದು 200 ಜನ ಆಯಿತು, 300 ಜನ ಆಯಿತು, 400 ಜನ ಆಯಿತು, 500 ಜನ ಆಯಿತು. ಆಲ್ಮೋಸ್ಟ್ ಈಗ 18 ಇಯರ್ಸ್ ಆಯಿತು ಸರ್. ಆಲ್ಮೋಸ್ಟ್ ವಿ ರೆಸ್ಕ್ಯೂಡ್ ಮೋರ್ ದೆನ್ 8,000 ಪೀಪಲ್ ಹತ್ರ ಮೇಲೆ ನಾವು ರೆಸ್ಕ್ಯೂ ಮಾಡಿದ್ವಿ. ಹೋಮ್ ಆಫ್ ಹೋಪ್ ಅದೇ ರಕ್ಷಣೆ ಮಾಡಿದ್ವಿ. ಒಂದು ಡಿಗ್ನಿಟಿ ಆಗಿ ಸಾಯ್ತಾರೆ ಸರ್ ಅವರು. ಅವ್ರಿಗೆ ಬೇಕಾಗಿರೋ ಸಾಯೋಕ್ಕೆ ಮುಂಚೆ ಅವ್ರಿಗೆ ಏನು ಆಸೆ ಇದೆ ಅಂದರೆ, ಕೆಲವ್ರಿಗೆ ಎಲ್ಲರೂ ನನಗೆ ಡ್ಯಾಡಿನ ಕರೀತಾರೆ. 500 ಅನಾಥರು ನನ್ನನ್ನು ಡ್ಯಾಡಿನ ಕರೀತಾರೆ. ಡ್ಯಾಡಿ, ಅಪ್ಪಾಜಿ ನನಗೆ ಮಸಾಲೆ ದೋಸೆ ಬೇಕು ಅಂತಾರೆ. ಕೆಲವರು ಅಪ್ಪಾಜಿ ನನಗೆ ಚಿಕನ್ ಕಬಾಬ್ ಬೇಕು, ನಾನು ಇರೋಲ್ಲ, ಸತ್ತೋಗ್ಬಿಡ್ತೀನಿ. ದೇ ವಿಲ್ ಡೈ ಫಾರ್ ಫ್ಯೂ ಡೇಸ್. ಕೆಲವರು ಬಂದು 1 ಗಂಟೆ ಬದುಕಿ ನೀರು ಕುಡಿದು ಸಾಯಿರಿದ್ದಾರೆ. ಕೆಲವರು ಬಂದು ಹಂಗೆ 1 ದಿನ ಇದ್ದು ಸಾಯಿರಿದ್ದಾರೆ. ಕೆಲವರು 18 ವರ್ಷದಿಂದ ಬದುಕಿನ ಮಾತ್ರ ಇರೋದು ಕೂಡ ಇದ್ದಾರೆ ಸರ್. ದೊಡ್ಡ ಸಾಧನೆ. ಈಗ ಆಲ್ಮೋಸ್ಟ್ ವಿ ಹ್ಯಾವ್ 500 ಪೀಪಲು. ದಿನಕ್ಕೆ 3 ಹೊತ್ತು ಊಟ ಹಾಕಿ ಅವ್ರಿಗೆ ದಿನ ನೋಡ್ತಾ ಇದ್ದೀವಿ. ಅದೇ ಥರ ತಿಂಗಳಿಗೆ 20-30 ಜನ ಸಾಯ್ತಾರೆ. ಅವ್ರಿಗೆ ನಾವು ಈಗ ಜಾಸ್ತಿ ರೋಡ್ಗೆಲ್ಲ ಹೋಗಲ್ಲ ಸರ್. ಪೊಲೀಸ್ನವರು 108 ಆ್ಯಂಬುಲೆನ್ಸು, ನಿರಾಶ್ರಿತರ ಕೇಂದ್ರ, ಆಮೇಲೆ ವುಮನ್ ಆ್ಯಂಡ್ ಚೈಲ್ಡು, ನಿಮ್ಮಾನ್ಸ್ ಹಾಸ್ಪಿಟ್ಲು, ವಿಲೇಜ್ ಸರ್ಕಾರಿ ಆಸ್ಪತ್ರೆಗಳು, ಇವ್ರು ಪಬ್ಲಿಕ್ಕು, ಇವರೆಲ್ಲ ತಗೊಂಡ್ಬಂದು ನಮ್ಮ ಹತ್ರ ಆಗಿಬಿಡ್ತಾರೆ ಸರ್. ತಗೊಂಡ್ಬಂದು ಅದು ರಿಪೇರ್ ಮಾಡಿ ಇಟ್ಕೊಂಡಿರೋದು ಇರುತ್ತೆ. ಕೆಲವರು ಹಂಗೆ ನಾವು ಮಾಡೋದು ಇದೆ ಸರ್. ರಾಜ ರೆಸ್ಕ್ಯೂ ಮಾಡಿದಂಥ ಬಹಳಷ್ಟು ವ್ಯಕ್ತಿಗಳು ಇವತ್ತು ಸಮಾಜಮುಖಿಯಾಗಿದ್ದಾರೆ, ಜೀವಮುಖಿಯಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಬದುಕಿದ್ದಾರೆ. ಅವರ ಉದಾಹರಣೆಗಳನ್ನು ನಿಮ್ಮ ಎದುರು ನಾನು ತೆರೆದಿಡ್ಲಿಕ್ಕಿದೆ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಶತಮಾನದ ಕನಸುಗಾರರೊಂದಿಗೆ ನಿಮ್ಮ ಗಣಪತಿ ಕಾರ್ಯಕ್ರಮದ ಮಧ್ಯೆ ಒಂದು ಪುಟ್ಟ ವಿರಾಮ. ಶಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಈ ಕಾರ್ಯಕ್ರಮವನ್ನ ವೀಕ್ಷಿಸಿ, ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿರಿ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ, ಶತಮಾನದ ಕನಸುಗಾರರೊಂದಿಗೆ ನಿಮ್ಮ ಗಣಪತಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಬಹಳಷ್ಟು ಜನರನ್ನ ನೀವು ರೆಸ್ಕ್ಯೂ ಮಾಡಿದಿರಿ, ಬದುಕಿಗೆ ಮುಖ ಮಾಡಿಸಿದಿರಿ, ಎಲ್ಲ ಮಾಡಿದಿರಿ. ಆದರೆ ನಾನು ನಿಮ್ಮ ಆಶ್ರಮವನ್ನು ನೋಡಿದ ಹಾಗೆ, ಅಥವಾ ನೀವು ಆಶ್ರಮದಲ್ಲಿದ್ದ ಜೀವಿಗಳ ಕಥೆಯನ್ನು ಕೇಳಿದ ಹಾಗೆ ಬಹಳಷ್ಟು ಜನ ಬದುಕಿಗೆ ಮುಖ ಮಾಡಿದ್ದಾರೆ. ನೀವೊಂದು ಮಗುವಿನ, ನಿಮ್ಮದೇ ಮಗು ಅಂತ ಈಗ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾ ಇದ್ರಿ, ಆಗ ಹೇಳಿ, ಅವಳಿಂದ ಶುರು ಮಾಡಿ. ಅದು ಮೊದಲನೇದು ನನಗೆ ಮಗು ಅಂತ ಒಂದು ಸಿಕ್ತು ಸರ್. ಆವಾಗ ನಾನು ಯಾರೂ ಸ್ಟಾರ್ಟ್ ಮಾಡಿಲ್ಲ. ಇದು ನನಗೆ ಒಂದು ಕಾಲ್ ಬಂತು, ಮಗುವನ್ನು ಇಟ್ಟಿದ್ರು, ಒಂದು ಸೀರೆಯಲ್ಲಿ ಕಟ್ಬಿಟ್ಟು ಇಟ್ಬಿಟ್ಟಿದ್ರು. ಸಮಯ ಎಷ್ಟು ಅವಳಿಗೆ ಏಜು? ಆವಾಗ 7-8 ತಿಂಗಳು ಸರ್. 7-8 ತಿಂಗಳು. ಕಣ್ಣೆಲ್ಲ ಒಂಥರ ದೊಡ್ಡ ಟ್ಯೂಮರು. ಅವನ್ನ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ಕಾಲೆಲ್ಲ ಒಂದು ಪೋಲಿಯೋ ಥರ ಇತ್ತು. ಅದು ಏನು ಮಾಡಿದೆ ನಾನು, ಅದು ಸೀರೆಯಲ್ಲಿ ಹಾಕ್ಕೊಂಡು ಈ ಜಿಪ್ಸಿ ಜನ ಹಾಕ್ಕೊಂಡು ಬರ್ತಾರಲ್ಲ, ಆ ಥರ ಸೈಡಲ್ಲಿ ಹಾಕ್ಕೊಂಡು ಬೈಕಲ್ಲಿ ಬಂದೆ ಸರ್. ಬಂದು ಒಂದು ಸಿಗ್ನಲಲ್ಲಿ ನಿಲ್ಲಿಸಿದ ಮೇಲೆ ಈ ಮಗು ಇದೇ ಸತ್ತೋಗ್ಬಿಡ್ತೀಯ ಅಂತ ಇದು ಓಪನ್ ಮಾಡಿದೆ ಸರ್. ಓಪನ್ ಮಾಡಿದ್ದು ಆ ನೋಡಿದ ದೃಷ್ಟಿ ಇವತ್ತುವರೆಗೆ ನನ್ನ ಹೃದಯದಲ್ಲಿದೆ ಸರ್. ಆಲ್ಮೋಸ್ಟ್ 18 ಇಯರ್ಸ್ ಪಾಸ್ಟ್. ದ ಸಿಚುವೇಶನ್ ಇಸ್ ಸ್ಟಕ್ ಇನ್ ಮೈ ಹಾರ್ಟ್. ಹೆಂಗಂದರೆ ಆ ಸ್ಮೈಲ್ ಕೊಟ್ಟರು ಸರ್, ಆ ಸ್ಮೈಲು ಬಂದು, ಒಂದು ಸ್ಮೈಲಲ್ಲಿ ನಾನು ಗುಲಾಮ್ ಆಗಿಬಿಟ್ಟೆ ಸರ್ ಅವಳಿಗೆ.
ಏಕೆಂದರೆ ಐ ಬಿಕಮ್ ಅ ಸ್ಲೇವ್ ಫಾರ್ ಹರ್. ಐ ಆಸ್ ಗಾಡ್, ನಾನು ನನ್ನ ಮಕ್ಕಳಿಗೆ, ನಾನು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಇವಳಿಗೆ ನಾನು ಪ್ರೀತಿ ತೋರಿಸ್ಬೇಕು, ದೇವರೇ ನನಗೆ ಶಕ್ತಿ ಕೊಡು ಅಂತ ಆ ಸಿಗ್ನಲ್ ಎಲ್ಲ ಪ್ರಾರ್ಥನೆ ಮಾಡಿದೆ ಸರ್. ಆ ಸ್ಮೈಲು ಟಿಲ್ ನೌ ಇಸ್ ಮೈ ಹಾರ್ಟ್. ಎಲ್ಲ ತಾಯಿ ತಂದೆ ಆರ್ಡಿನರಿ ಎಲ್ಲ ಥರ ಎಲ್ಲ ನಾರ್ಮಲಾಗಿ ಜನ್ಮ ಕೊಡ್ತಾರೆ, ಬರ್ತ್ ಕೊಡ್ತಾರೆ, ಆದರೆ ನಾನು ಹೃದಯದಲ್ಲಿ ಬರ್ತ್ ಕೊಟ್ಟೆ ಸರ್. ಎಸ್, ಐ ಲವ್ ಅ ಮೋರ್ ಆ್ಯಂಡ್ ಹಾರ್ಟ್ ಚೈಲ್ಡ್. ನನ್ನ ಹೆಂಡತಿ ಹೇಳಿದ್ರು, ಇದು ಕಣ್ಣು ಹಿಂಗಿದೆ, ಕಾಲು ಹಿಂಗಿದೆ, ಈ ದೃಷ್ಟಿ ಇದು ಮಗು ಹಿಂಗಿದೆ, ಇದು ಇಷ್ಟು ಪ್ರೀತಿ ತೋರಿಸಲ್ಲ, ಅದು ನಿನಗೇನೆ ಹುಟ್ಟಿತ್ತಾ ಅಂತ ಕೇಳಿದೆ ಸರ್. ಹಂಗೆ ಬಂತು. ಆದರೆ ಸರ್ ಯಾವಾಗೆಲ್ಲ ನಾವು ಒಳ್ಳೇದು ಮಾಡ್ತೀವೋ ಅವಾಗ ಸುಮಾರು ಸೋತನೆ ಬರುತ್ತೆ ಸರ್ ನಮಗೆ. ಆ ಸೋದನೆಲ್ಲ ನಾವು ಆಚೆ ಹೋಗ್ಬೇಕು. ನಾನಿಲ್ಲ, ಇದು ನೀನು ಹೆಂಗನ ತಿಳ್ಕೊ ಹೋಗಮ್ಮ, ನಂದನೇ ಇರಲಿ ಬಿಡು ಅಂತ. ಅವಳು ನಾನು ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ನಾನು ಇವಳ ಜೊತೆಗೆ ಮಲ್ಕೊಳ್ಳೋದು ಯಾವಾಗಲೂ. ನಾನು ಒಂದೇ ಬೆಡ್ಡಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವರು ಎಲ್ಲ ಮೋಷನ್ ಎಲ್ಲ ಮಾಡಿರುತ್ತಲ್ಲ, ನಾವು ಇಬ್ಬರು ಸೇರಿ ಎದ್ದ ತಕ್ಷಣ ಫುಲ್ ಸ್ಮೆಲ್ಲು. ಆಚೆ ಬಂದು ತಿರ್ಗಾ ಅವಳಿಗೆ ಇದು ಮಾಡೋದು, ಅವಳು ನಡಿಯೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ನಡಿ ಅಂದು ನಾನು ಅವಳ ಕೈಗೆ ಕಚ್ಚೋದು, ಎದ್ದು ನಡಿ. ನಿಲ್ಕೊಳ್ಳೋಕೆ ಸಿಗ್ತಿಲ್ಲ ಸರ್, ನಿಲ್ಲಲ್ಲ, ಅವಳು ಮಾತಾಡಲ್ಲ. ನನ್ನ ಹೆಂಡತಿ ಹೇಳಿದ್ಲು, ಅವಳು ಮೂಗಿ, ಅವಳು ಕಿವಿ ಕೇಳಲ್ಲ, ಮಾತಾಡಲ್ಲ, ಅವಳ ಪೋಲಿಯೋ ಕಾಲು ಅವಳಿಗೆ. ನಾನು ಹೇಳಿದೆ, ದೇವರು ದೊಡ್ಡವನ್ರಿ, ನೋಡ್ತೀಯ ನೀನು ಸರ್. ಈಗ ಇವತ್ತು ಅವಳು ನನ್ನ ಡ್ಯಾಡಿನ ಕರೀತಾಳೆ, ಈಗ 50 ಮಕ್ಕಳು ಕೇರ್ ಮಾಡ್ತಾಳೆ, ಈಗ ಓಡ್ತಾಳೆ, ಏನು ಕೆಲಸ ಮಾಡ್ತಾಳೆ. ಕಣ್ಣು ಮಾತ್ರ ಒಂದು ಕಣ್ಣು ಇಲ್ಲ ಸರ್, ಆಪ್ರೇಷನ್ ಮಾಡಿ ಆ ಟ್ಯೂಮರ್ ಎತ್ತಿಬಿಟ್ವಿ, ಆರ್ಟಿಫಿಷಿಯಲ್ ಕಣ್ಣು ಹಾಕಿದ್ದೀವಿ. ಈಗ ಶಿ ಈಸ್ ಅ ಗ್ರೇಟ್ ಚೈಲ್ಡ್ ಫಾರ್ ಮೀ, ಗಾಡ್ ಫ್ರಮ್ ಗಾಡ್, ದೇವರಿಂದ ಸಿಕ್ಕಿರುವಾದ ಒಂದು ವರ ಸರ್. ತಂದಾನೆ ತಾನೇ ನಾನಿ ತಾನ ನಾನು ಆರಿರಾರಿರು ಆರಿರಾರಿರಾರಿರು ಆರಿರಾರಿರು. ವೀಕ್ಷಕರೇ, 7 ತಿಂಗಳ ಮಗು ತನ್ನ ಹೃದಯದ ಮೂಲಕ ನನ್ನ ಮಗುವೇ ಆಗಿ ಸಂದಿತು ಅಂತ ರಾಜ ಏನು ಹೇಳಿದ್ರಲ್ಲ, ನೋಡಿ ಇಲ್ಲಿದ್ದಾಳೆ ಗ್ರೇಸಿ ಅಂತ ಅವಳ ಹೆಸರು. 10ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಆಶ್ರಮದಲ್ಲಿ ಮಕ್ಕಳ ವಿಭಾಗವನ್ನ ನೋಡ್ಕೊಳ್ತಾ ಇದ್ದಾಳೆ. ಅವಳ ಬಾಯಲ್ಲೇ ಹೇಳದಿದ್ರೆ ಇನ್ಚಾರ್ಜ್ ಆಗಿದ್ದಾಳೆ. ನನ್ನ ಹೆಸರು ಗ್ರೇಸಿ, ನಾನು 10ನೇ ಕ್ಲಾಸ್ ಮುಗಿಸಿದ್ದೀನಿ. ಇವಾಗ ಮಕ್ಕಳ ವಾರ್ಡ್ ನಾನು ನೋಡ್ಕೊತಾ ಇದ್ದೀನಿ. ನಮ್ಮ ಡ್ಯಾಡಿ ಇದು ನಮ್ಮ ಡ್ಯಾಡಿ ಥರನೇ ನಾನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಥರ ಇನ್ನೂ ತುಂಬ ಜನ ನಮ್ಮ ಡ್ಯಾಡಿ ಥರನೇ ಎದೊಳ್ಬೇಕು. ಅದೇ ಥರ ನಮ್ಮ ಡ್ಯಾಡಿ ಬಂದು ಎಲ್ಲರ ಹತ್ರನೂ ಸೆಕೆಂಡ್ ಮದರ್ ತೆರೇಸಾ ಅಂತ ಅನ್ಸ್ಕೊಂಡಿದ್ದಾರೆ. ಅದೇ ಥರ ನಾವು ಅವರಲ್ಲಿ ಬೆಳೆಯೋರು, ಅದೇ ಥರ ನಾವು ಇರಬೇಕು. ಅವ್ರ ಹತ್ರ ಇರೋ ಪ್ರೀತಿ ನಮ್ಮ ಹತ್ರ ಇರೋ ಪ್ರೀತಿ ನಾವು ಬೇರೆಯವ್ರಿಗೆ ತೋರಿಸ್ಬೇಕು. ನಮ್ಮ ಡ್ಯಾಡಿ ಬೇರೆಯವ್ರಿಗೆ ಹೆಂಗೆ ಪ್ರೀತಿ ತೋರಿಸ್ತಾರೋ ಅದೇ ಥರ ನಾವು ತೋರಿಸ್ಬೇಕು. ಯಾರೂ ಇಲ್ಲ ಅಂತ ಅವ್ರ ಮನಸ್ಸಲ್ಲಿ ಅನಿಸ್ಬಾರ್ದು, ಅದೇ ನಾವೇ ಅವ್ರಿಗೆ ಅಂತ ಎಲ್ಲ ಅನಿಸ್ಬೇಕು. ಅದೇ ಥರ ನಾವು ಅವ್ರ ಹತ್ರ ನಡ್ಕೊಳ್ಬೇಕು. ಡ್ಯಾಡಿ ನಿನ್ನ ಬಗ್ಗೆ ಮಾತಾಡ್ತಾ ಹತ್ಬಿಟ್ರು. ನಿನಗೆ ಡ್ಯಾಡಿ ಬಗ್ಗೆ ಏನು ಅನಿಸ್ತದೆ? ಡ್ಯಾಡಿ ನಿನಗೆ ಬದುಕೊಟ್ರು ಅಂತ ಅನಿಸ್ತದೆ? ಏನು ಅನಿಸ್ತದೆ? ನಾನು ಬಂದು ಬೀದಿಯಲ್ಲಿ ಬಿದ್ದಿರುವಾಗ ನಮ್ಮ ಡ್ಯಾಡಿ ನನಗೋಸ್ಕರ ನಮ್ಮ ಮಮ್ಮಿ ಹತ್ರ ಜಗಳ ಆಡಿ ನನ್ನ ಹಾಗೆ ಬೆಳೆಸಿದ್ರು. ಅದೇ ಥರ ನಾವು ಬೇರೆಯವ್ರನ್ನ ಬೆಳೆಸಬೇಕು. ಬಹುಶಃ ಜಗತ್ತಿನಲ್ಲಿ ನಿನ್ನ ಹಾಗೆ ಯಾವ ತಂದೆಯೂ ನಿನಗೆ ಸಿಗಲಾರರು, ಯಾವ ಮಕ್ಕಳಿಗೂ ಸಿಗಲಾರರು. ಹಾಗಾಗಿ ನೀನು ಅದಕ್ಕೆ ಹೆಮ್ಮೆ ಪಡಬೇಕು. ಬಹಳ ಒಳ್ಳೆಯ, ನಿನ್ನ ಹಾಗೆ ಎಷ್ಟು ಜನರಿಗೆ ಈ ಬದುಕು ಸಿಗುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಿನಗೆ ಸಿಕ್ಕಿದೆ ಅದು. ಗ್ರೇಸಿಗೆ ಆ ನೋವು ಗೊತ್ತು, ಹೆಂಗೆ ಅವಳು ಬೆಳೆದಿದ್ದು ಅಂತ. ನಾಳೆ ಅಂಥ ಪರಿಸ್ಥಿತಿನಲ್ಲಿರುವ ಮಕ್ಕಳಿಗೆ ಇವಳು ಪ್ರೀತಿ ತೋರಿಸ್ಬೇಕು. ಇವಳು ಒಂದು ತಾಯಿಯಾಗಿರ್ಬೇಕು ಅಂತ ನನ್ನ ಆಸೆ. ಇವಳು ನಾನು ತೊಗೊಂಡು ಬಂದು ಇವಳು ಒಂದು ಮದರ್ ತೆರೇಸಾ ಥರ ಇವಳು ಒಂದು 100 ಮಕ್ಕಳು 1000 ಮಕ್ಕಳಿಗೆ ಇವಳು ಒಂದು ತಾಯಿಯಾಗಿರಬೇಕು, ಸೇವೆ ಮಾಡಬೇಕು. ಅವ್ರಿಗೆ ಇನ್ನೊಬ್ಬರು ಅನಾಥರಂದು ಹೇಳ್ಬಾರ್ದು. ಇವಳು ಅಲ್ಲಿ ಮುಂದೆ ಇದ್ದು ಎಲ್ಲ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವಳು ಮಾಡ್ತಾಳೆ. ಏನಂದರೆ ನಾನು ಏನು ಹೇಳಿದ್ರೆ ಅವಳು ಡ್ಯಾಡಿಯನ್ನು ಈ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಈ ಮಕ್ಕಳು ಹಿಂಗಿರಬೇಕು, ಮೂಗಲ್ಲಿ ಇದು ಬರಬಾರ್ದು, ಹಿಂಗೆ ಇರಬೇಕು, ಮುಖ ತೊಳಿಬೇಕು, ಪ್ರತಿಯೊಂದು ಇವಳೇನೋ ಕೇಳೋದು. ಮಗ ನೀವೇ ನೋಡಬೇಕು,
ನಿಮ್ಗೆ ಗೊತ್ತು ಆ ನೋವು ಹೆಂಗಿದೆ, ನೀವು ಯಾವ ಈ ರೀತಿಯಲ್ಲಿ ಬಂದಿದ್ಯಾ ಅದು ನೀವು ಹಂಗೆ ನೋಡ್ಕೋಬೇಕು, ಯಾವ ಕೊರತೆ ಇಡಬಾರ್ದು, ಚೆನ್ನಾಗಿ ನೋಡ್ಕೊಂಡು ನಿಮ್ಗೆ ಎಲ್ಲ ಪವರ್ ಇದೆ, ಎಲ್ಲ ಅಧಿಕಾರ ಇದೆ. ಯುವರ್ ಗ್ರೇಟ್ ಚೈಲ್ಡ್ ಫಾರ್ ಮೀ, ಕೇರ್ ಮೈ ಪೀಪಲ್ ಅಂತ ಹೇಳಿದ್ದೀನಿ. ನಿಮ್ಮ ತಂದೆ ಹೇಳಿದರು, ನನ್ನ ಹಾಗೇನೆ ಇವಳು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಬದುಕನ್ನು ಕೊಡುವ ಕೆಲಸ ಮಾಡಬೇಕು, ಅವಳು ಸೇವೆಯನ್ನು ಮಾಡಬೇಕು ಅಂತ. ನಿನಗೇನು ಅನ್ನಿಸ್ತದೆ, ಮಾಡ್ತೀಯಾ? ನಾನು ಮಾಡ್ತೀನಿ. ನಮ್ಮ ಡ್ಯಾಡಿ ಥರನೇ ತುಂಬ ಜನ ಎದ್ದೊಳ್ಬೇಕು, ನಾವು ಅವ್ರ ಜೊತೆ ಒಂದು ಕೈ ಹಾಕಿ ಮಾಡಬೇಕು. ಇದೇ ಥರ ತುಂಬ ಜನ ಬೀದಿಯಲ್ಲಿ ಬಿದ್ದುಬಿಟ್ಟು ಅವ್ರನ್ನ ನೋಡ್ದಿರೋ ಥರ ಹೋಗ್ತಾರೆ. ಅದೇ ನಾವು ಆ ಥರ ಮಾಡಬಾರ್ದು. ನಾವು ಅವ್ರಿಗೆ ಪ್ರೀತಿ ತೋರಿಸಿ ಅವ್ರಿಗೆ ಏನು ಬೇಕೋ ಅವ್ರನ್ನ ಕೊಟ್ಬಿಟ್ಟು ನಾವು ಅವ್ರಿಗೆ ನಾವು ಪ್ರೀತಿ ತೋರಿಸ್ಬೇಕು. ಈಗ ನಿನಗೆ ಅಮ್ಮ ಎಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ? ನಿಮ್ಮ ಮತ್ತೆ ಇಬ್ಬರು ಇದ್ದಾರಲ್ಲ ಮನೆಯಲ್ಲಿ, 3 ಜನ, ಎಲ್ಲರೂ ಚಂದ? ಹೌದಾ? ತಂದಾನೆ ತಾನೆ ನಾನಿ ತಾನಾನಾನೋ ಆರಿರಾರಿರು ಆರಿರಾರಿರಾರಿರು ಆರಿರಾರಿರು. ವೀಕ್ಷಕರೇ, ಗ್ರೇಸಿಯ ಗ್ರೇಸ್ಫುಲ್ ಬದುಕನ್ನು ನೋಡಿದಿರಿ. ಮನಸ್ಸಿದ್ದರೆ ಕಲಕಬೇಕದು. ರೀಸೆಂಟಾಗಿ ಪಂಕಜ ಎಂದ ಒಬ್ಬ ಹುಡುಗಿ, ಏನಪ್ಪ ಇದು ಖಂಡಿತ ಇವಳು ಸಾಯ್ತಾಳೆ, ಇವಳು ಬದುಕಲ್ಲ, ಅವಳು ಅಂಥ ಸ್ಥಿತಿ. ಲಕ್ಷಾಂತ ಏಣುಗಳು, ಏನು ಮೊಟ್ಟೆಗಳಿತ್ತು. ಈ ಕಡೆ ಸೈಡು, ರೈಟ್ ಸೈಡ್ ಎಲ್ಲ ಏನು ಮೊಟ್ಟೆ, ತಮಿಳಲ್ಲಿ ಈರು ಅಂತಾರೆ, ಮೊಟ್ಟೆಗಳು ಹಂಗೆ ಎಲ್ಲ ಒಂದು ಕೂದಲಲ್ಲಿ 40-50 ಮೊಟ್ಟೆ ಇರ್ತಾರಲ್ಲ, ಉದ್ದಗಳ ಚೈನ್ ಥರ, ಒಂದು ದಾರ ಥರ. ಆಮೇಲೆ ಅದು ತಲೆ ಮೇಲೆ ಇವ್ರು ಮಲ್ಕೊಂಡಿರುವಾಗ ಇರುವೆ ಇತ್ತಲ್ಲ, ಕೆಂಪು ಇರುವೆ ಕಚ್ಚುತ್ತಲ್ಲ, ಆ ಇರುವೆ ಮೇಲೆ ಹೋಗಿ ಆ ಏಣು ಅದು ಮೊಟ್ಟೆ ಎಲ್ಲ ಎತ್ಕೊಂಡು ತಿನ್ಕೊಂಡು ಹಂಗೆ ಗೂಡು ಕಟ್ಕೊಂಡು ತಲೆಯಲ್ಲಿ ವಾಸ ಸಂಸಾರ ಮಾಡ್ತಾಯಿತ್ತು. ನೈಟಲ್ಲಿ ಪೋಲಿ ಹುಡುಗರು ಅವ್ರಿಗೆ ಅಬ್ಯೂಸ್ ಮಾಡೋದು, ತುಂಬ ಟಾರ್ಚರ್ ಕೊಡೋದು, ಆಮೇಲೆ ಹೊಡೆಯೋದು, ಅವಳಿಗೆ ಹೊಡೆದು ಮುಖಾಲ ಊದ್ಕೊಂಡಿರೋದು, ಕಣ್ಣು ತೆಗಿಯೋಕ್ಕಾಗಲ್ಲ, ಅವಳ ಕಣ್ಣನ್ನು ನೋಡೋಕ್ಕಾಗಲ್ಲ, ಅವ್ಳು ಫುಲ್ ಕಣ್ಣು ಮುಖಾಲ ಒಂದು ವಿಚಿತ್ರ ಒಂಥರ ಇತ್ತು, ಊದ್ಕೊಂಡಿತ್ತು, ಕಣ್ಣು ಇಲ್ಲ, ಅವಳು ನೋಡ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿ. ನಾವು ಅಲ್ಲಿಂದ ಪಬ್ಲಿಕ್ ರೆಸ್ಕ್ಯೂ ಮಾಡಿದ್ರು. ನಾವು ತೊಗೊಂಡು ಬಂದು ಆಟೋಲಿಂದ, ನಾವು ಕಾರಿಂದ ತೊಗೊಂಡು ಶಿಫ್ಟ್ ಮಾಡಿ ಪರ್ಟಿಕ್ಯುಲರ್ ಪ್ಲೇಸ್ಗೆ ತೊಗೊಂಡು ಬರೋಕ್ಕೆ ಕೇಳಿದೆ. ನಾವು ಅಲ್ಲಿಂದ ಎರಡು ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ನಮ್ಮ ಹೋಮ್ಗೆ ಬಂದು ಅವ್ಳಿಗೆ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ, ರಿಹ್ಯಾಬಿಲಿಟೇಷನ್ ಮಾಡಿ. ಟುಡೇ ಇಸ್ ಅ ಬ್ಯೂಟಿಫುಲ್ ಗರ್ಲ್. ಆ ಸ್ಟೋರಿ ಹೇಳುವಾಗ ನಮಗೆ ಬೇಜಾರಾಗುತ್ತೆ. ಬಿಕಾಸ್ ಆಫ್ ಹಸ್ಬೆಂಡ್ ಸಿ ಬಿಕಮ್ ಡಿಪ್ರೆಷನ್. ಯಾಕಂದರೆ ಗಂಡ ಬಿಟ್ಟ ನಂತರ ಅವಳು ಈ ಸ್ಥಿತಿ. ಹೌದು. ಈಗ ಟುಡೇ ಇಸ್ ಅ ಬ್ಯೂಟಿಫುಲ್ ಗರ್ಲ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಇನ್ನೊಬ್ರು ಹುಡುಗಪ್ಪ ಅಂದರೆ ಖಂಡಿತ ಅವಳಿಗೆ ಮದುವೆ ಮಾಡಿರ್ತೀನಿ. ವೀಕ್ಷಕರೇ, ಈಗ ರಾಜ ಅವರ ಮಾತಿನಲ್ಲಿ ಪಂಕಜನ ಮರುಹುಟ್ಟಿನ ಕಥೆಯನ್ನು ಕೇಳಿದ್ರಿ. ನೋಡಿ, ಇಲ್ಲೇ ಇದ್ದಾಳೆ ಪಂಕಜ. ಹೇಳಮ್ಮ. ಡ್ಯಾಡಿ ತುಂಬ ಒಳ್ಳೆಯವರು, ಏನು ಕೇಳಿದ್ರು ಕೊಡಿಸ್ತಾರೆ, ಏನಕ್ಕೂ ನಮ್ಗೆ ಕೊರತೆ ಇಲ್ಲ ಹಂಗೆ ನೋಡ್ಕೊತಾರೆ. ನಮ್ಮ ತಂದೆ ಇದ್ದಂಗೆ. ನಿನ್ನ ಬಗ್ಗೆ ಮಾಡಿದ ವಿಡಿಯೋ ಅಥವಾ ಚಿತ್ರವನ್ನು ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಆ ಸ್ಥಿತಿಯಿಂದ ಇವತ್ತು ಈ ಸ್ಥಿತಿ ಬಂದು ಕೂತಿದೆಯಲ್ಲ, ಏನು ಅನ್ನಿಸ್ತದೆ? ಏನು ಅನಿಸಿಲ್ಲ. ಆ ಚಿತ್ರ ನೋಡಿದ್ರೆ ನಾನು ಅಂತ ಅನ್ಸೋದೇ ಇಲ್ಲ ನನಗೆ. ಅಷ್ಟು ಭಯ ಆಗುತ್ತೆ ನನಗೆ. ಡ್ಯಾಡಿ ತೋರಿಸ್ತಾರೆ, ಇದು ನಾನಲ್ಲ ಅಂತ. ಆ ಫಿಲ್ಮ್ ನೋಡಿದ್ರೆ ನನಗೆ ಆಗಲ್ಲ, ನಾನಲ್ಲ ಇದು ಅಂತಾನೆ ಡ್ಯಾಡಿ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ ನಾನು. ಮುಂದೆ ಏನಾಗಬೇಕು ಅಂತಿದೆ ನಿನಗೆ? ಏನು ಮಾಡಬೇಕು ಅಂತಿದೆ ಜೀವನದಲ್ಲಿ? ಏನು ಕನಸುಗಳಿದೆ ನಿನಗೆ? ಮುಂದೆ ಡ್ಯಾಡಿ ಜೊತೆ ಇದ್ಕೊಂಡು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ನಮ್ಮಮ್ಮ ಇಲ್ಲ, ಇಲ್ಲೇ ಇರ್ತೀನಿ ಅಂತ. ನಿನಗೆ ಕುಟುಂಬ ಯಾವುದು ಅಂತ ಗೊತ್ತಿದೆಯಾ? ಹಾಂ, ಗೊತ್ತಿದೆ. ಅವರು ಈಗ ನಿನ್ನ ಸಂಪರ್ಕ ಮಾಡಿದ್ದಾರೆ? ಇಲ್ಲ, ಯಾರೂ ಬಂದಿಲ್ಲ. 2 ವರ್ಷ ಆಯಿತು ಬಂದು ಹಾಸ್ಟೆಲ್ಗೆ, ಯಾರೂ ಬಂದಿಲ್ಲ. ಓಕೆ, ಒಳ್ಳೇದಾಗಲಿ ನಿನಗೆ. ಶ್ರಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಈ ಕಾರ್ಯಕ್ರಮವನ್ನ ವೀಕ್ಷಿಸಿ, ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿರಿ. ವೀಕ್ಷಕರೇ, ಈಗ ಪಂಕಜರ ಬದುಕನ್ನ ನೋಡಿದಿರಿ. ರಾಜ, ನೀವು ಮತ್ತೊಬ್ಬರ ಬಗ್ಗೆ ಹೇಳಬೇಕು. ಇನ್ನೊಬ್ಬಂದು ಇವಾಜ ಪೇಷಂಟು. ಪೇಷಂಟ್ ಅಂದರೆ ಧ್ಯಾನನೇ ಇಲ್ಲ ಅವನಿಗೆ. ತಲೆಯಲ್ಲಿ ದೊಡ್ಡ ತೂತು, 2 ಇಂಚು ನನ್ನ ಬೆರಳು ತಲೆ ಒಳಗಡೆ
ತಲೆ ಒಳಗಡೆ ನುಗ್ತಾ ಇದ್ದೆ. ತಲೆಯಲ್ಲಿರುವ ಒಂದು 80-100 ಹುಳ ನನಗೆ ಬರಲಿ ನನ್ನ ಕೈಯಿಂದನೇ ಎತ್ತು ಅವನಿಗೆ ಈಗ ಚೆನ್ನಾಗಿ ಅವನೀಗ ಮಾನಸಿಕವಾಗೆಲ್ಲ ಹೋಗಿ ಎಲ್ಲ ಈ ಬಿಕಮ್ ಎ ನಾರ್ಮಲ್ ಪರ್ಸನ್. ಈಗ ಅವನು ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡು ಆ ಹುಡುಗಿ ಬಂದು ಆಲ್ರೆಡಿ ಸಮ್ಮನ್ ಚೀಟೆಡ್ ಹರ್ ವಿತ್ ಒನ್ ಚೈಲ್ಡ್. ಈಗ ಆ ಹುಡುಗಿಗೆ ಲೈಫ್ ಕೊಟ್ಟು ಒಂದು ಮಗು ಇತ್ತು, ಅವ್ನ ಮಗು ಇತ್ತು. ಈಗ ಅವನಿಗೆ ಇವನು ಮದುವೆ ಆಗಿ ಇವನಿಗೆ ಒಂದು ಮಗು ಆಯಿತು. ಈಗ ಈ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟಾಫ್ ಇನ್ ಅವರ್ ಪ್ರಾಜೆಕ್ಟ್. ಒನ್ ಆಫ್ ದ ಬೆಸ್ಟ್ ಸ್ಟಾಫ್. ನೀ ಏನು ಈ ಥರ ಇದು ಮಾಡಪ್ಪ, ಇದು ಹಿಂಗೆ ಸ್ಟ್ರಕ್ಚರ್ ಮಾಡು, ಇದು ಪ್ಲಾನ್ ಕೊಟ್ಬಿಟ್ರೆ ಸಾಕು. ನಾನು ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದೀನಿ. ವೆಲ್ಡಿಂಗ್ ಶಾಪ್ ಎಲ್ಲ ಫ್ಯಾಕ್ಟ್ರಿ, ಚಿಕ್ಕದು ಫ್ಯಾಕ್ಟ್ರಿ ಮಾಡಿದ್ದೀನಿ. ಎಲ್ಲ ಅಲ್ಲಿ ನಾವು ಸ್ವಲ್ಪ ಇರೋ ಮೆಟೀರಿಯಲ್ ಇಟ್ಕೊಂಡು ಅವನು ಕೆಲಸ ಮಾಡ್ತಾನೆ. ನಾರಾಯಣ್, ಅವನ ಹೆಸರು ನಾರಾಯಣ್ ಅಂತ. ಚಿಕ್ಕಪೇಟೆಯಲ್ಲಿ ಉಪ್ಪರ್ಪಟ್ಟು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ರೆಸ್ಕ್ಯೂ ಮಾಡಿದ್ದು ಅವನಿಗೆ. ಆಮೇಲೆ ಇನ್ನೊಂದು ಗಡ್ಡೆಯ ವಿಷಯ ಹೇಳಿದ್ದಾರೆ. ಗಡ್ಡೆ ಬಂದು ಇಟ್ಸ್ ಇನ್ ದ ಏಷ್ಯಾ ಲಾರ್ಜೆಸ್ಟ್ ಟ್ಯೂಮರ್. ಏಷ್ಯಾದಲ್ಲೇ 20-30 kg ನೋಡಿದ್ದಾರೆ ಇಡೀ ಏಷ್ಯಾದಲ್ಲೇ, ಏಷ್ಯಾ ಬಿಟ್ಟು. ಆದರೆ ನಮ್ಗೆ ಬಂದಿರೋದು ಕೇಸು ನನ್ನ ಪ್ರೋಗ್ರಾಮು ಟೆಲಿವಿಷನಲ್ಲಿ ಅಮ್ಮ ನೋಡಿದಲ್ಲ ಎಲ್ಲೋ ನೋಡಿಬಿಟ್ಟು ನಾನು ಹೋಗಿ ಆಟೋ ರಾಜ ಹತ್ರನೇ ಸತ್ತೋಗ್ಬಿಡ್ತೀನಿ. ಚೆನ್ನೈಯಿಂದ ಎಲ್ಲ ಸಾಮಾನೆಲ್ಲ ಖಾಲಿ ಮಾಡಿಬಿಟ್ಟು 56 ಕಿಲೋ ಗೆಡ್ಡೆಯನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು 13 ವರ್ಷ ಬದುಕಿದ್ದಾಳೆ. ಶಿ ವಾಸ್ ಕ್ಯಾರಿಂಗ್ ಅ ಒನ್ ಮ್ಯಾನ್ ಇನ್ ದ ಸ್ಟಾಕ್. ಅವ್ರು ಬಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಇಲ್ಲಿ ಸತ್ತೋಗ್ಬಿಡ್ತೀನಿ, ನನ್ನ ಮಣ್ಣು ಮಾಡಿಬಿಡಿ, ಸಾಯೋದು ನಿಮ್ಮ ಕೈಯಲ್ಲಿ ಇಲ್ಲ, ದೇವ್ರ ಕೈಯಲ್ಲಿದೆ. ವಿ ಶುಡ್ ನಾಟ್ ಟೆಲ್ ದ್ಯಾಟ್. ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ದೇವ್ರು ಡಿಸೈಡ್ ಮಾಡಬೇಕು ಸಾಯೋಕ್ಕೆ. ಧೈರ್ಯವಾಗಿ ನಾವು ಮಾಡೋಣ, ಏನಾಗುತ್ತೆ ನೋಡೋಣ. ಸುಮಾರು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ ಸರ್. ಏನಾಯಿತು, ಅಷ್ಟು ದೊಡ್ಡ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ. ಅವ್ರು ರೈಟ್ ರೌಂಡ್ 4.25 ಫೀಟು ಹೊಟ್ಟೆ, ಇಷ್ಟು ದೊಡ್ಡ ಹೊಟ್ಟೆ. ಏನು ಮಾಡಿದೆ, ನನ್ನ ಮಿಸ್ಸಸ್ಸು ಕರ್ಕೊಂಡು ಹೋದ್ರು ಹಾಸ್ಪಿಟ್ಲ್ಗೆ, ಎಲ್ಲ ಕಡೆ ಹೋದ್ರು, ಯಾರೂ ಆಗಲಿಲ್ಲ. ಕೊನೆಯಲ್ಲಿ ರಾಮಯ್ಯಕ್ಕೆ ಕರ್ಕೊಂಡು ಹೋದ್ವಿ. ಅವ್ರು ಹೇಳ್ತಾರೆ, ಅಯ್ಯೋ ಇದೇನಪ್ಪ ಇದು ಏಷ್ಯಾದಲ್ಲೇ ದೊಡ್ಡ ಗಡ್ಡೆ ಥರ ಕಾಣ್ತಿದೆ, ಇದೆ ವರ್ಲ್ಡ್ ರೆಕಾರ್ಡ್ ಥರ ಮಾಡ್ಬೋದು. ಅವರು ಚಾಲೆಂಜ್ ತಗೊಂಡ್ರು ರಾಮಯ್ಯ ಕಾಲೇಜು. ಆಮೇಲೆ ಅವರು ಸೈನ್ ತೊಗೊಂಡ್ಬಿಟ್ರು, ಸರ್ ನಾವು ಮಾಡೋದು ಮಾಡ್ತೀವಿ, ಎಲ್ಲ ದೇವ್ರ ಕೈಯಲ್ಲಿರೋದು, ನಾವು ಟ್ರೈ ಮಾಡ್ತೀವಿ, ನಾವು ಅದು ಬೆಸ್ಟ್ ನಾವು ಮಾಡ್ತೀವಿ ಅಂತ. ಅದೇನು ಮಾಡಿದ್ರೆ ಎಲ್ಲ ಸೈನ್ ಮಾಡಿದ್ವಿ. ಬದುಕ್ಬೋದು, ಸಾಯ್ಬೋದು, ಇಲ್ಲಾಂದರೆ ಬದುಕಿಬಿಟ್ಟು ಮೆಂಟ್ಲಾಗಿ ಕೂಡ ಆಗೋ ಚಾನ್ಸ್ ಇದೆ ಅಂತ ಹೇಳಿದ್ರು. ಸರಿ, ಆಪ್ರೇಷನ್ ಮಾಡಿ ಅದು ಎತ್ತಕ್ಕಾಗಲ್ಲ, ಅವರು ಇನ್ನೊಂದು ಟೇಬಲ್ ಮೇಲೆ ರೋಲ್ ಮಾಡಿ ಇಟ್ಟಿದ್ದಾರೆ, ಅದು ರೆಕಾರ್ಡ್ ಆಯಿತು. ಅದು ಆಪ್ರೇಷನ್ ಮಾಡಿ ಆಮೇಲೆ 56 kg ಸರ್, ಅದು ಟೋಟಲಿ 56 ಕಿಲೋ. ಕೆಮಿಕಲೆಲ್ಲ ಹಾಕಿದ್ರು. ನಾವು ಹೋಗಿ ನಾವೇ ಎತ್ತು, ನಾನು ಒಬ್ಬನ ಕೈಯಲ್ಲಿ ಎತ್ತಕ್ಕಾಗಲಿಲ್ಲ, ಇಬ್ಬರು ಗೋಣಿಚೀಲ ಹಾಕಲ್ಲಿ ತೂಕ ಮಾಡಿದ್ವಿ. ಅಂಥ ಗ್ರೇಟ್ ಲೇಡಿ. ಟುಡೇ ಶೀಸ್ ಪುಟ್ ಅ ವೇಟ್, ನೆಲ್ಲ ಚೆನ್ನಾಗಿದ್ದಾರೆ. ನನ್ನನ್ನು ಚೆನ್ನೈಗೆ ಕರೆದ್ರು, ಇಲ್ಲಿ ಬಂದು ಇಲ್ಲಿ ಸಾಯೋಕ್ಕೆ ಬಂದರು. ಶಿ ಗಾನ್ ಬ್ಯಾಕ್ ಟು ಚೆನ್ನೈ ಇನ್ ದ ಏರೋಪ್ಲೇನ್. ನಾವು ಏರ್ಪೋರ್ಟಲ್ಲಿ ಬಿಟ್ಟು ಏರೋಪ್ಲೇನಲ್ಲಿ ಜೀವಂತವಾಗಿ ಹೋದ್ರು. ಈಗ ಶಿ ಪುಟ್ ಅ ವೇಟ್, ಚೆನ್ನಾಗಿ ನಾನು ಚೆನ್ನೈಗೆ ಬರ್ತೀನಿ ಅಂತ ಹೇಳ್ದೆ. ಒಂದೇ ವಿಷಯ ಹೇಳ್ದೆ, ನನಗಾಗಿ ಒಳ್ಳೆ ಸ್ಪೆಷಲ್ ಫುಡ್ಡೆಲ್ಲ ಕುಕ್ ಮಾಡಿ ನನಗೆ ಹಾಕಿದ್ರು. ಅಲ್ಲಿ ಹೋಗಿ ತಕ್ಷಣ ಅವ್ರದ್ದು ವಿಡಿಯೋ ತೋರಿಸಿದೆ ಅಮ್ಮದು. ನಾನಾಯಿದು ಅಂತಲ್ಲ ಅಮ್ಮ. ಒನ್ ಇಸ್ ಲವ್, ಸೆಕೆಂಡ್ ಇಸ್ ಸ್ಟಿಕ್, ಥರ್ಡ್ ಇಸ್ ಇದು ಮೆಡಿಸಿನ್ಸ್, ಫೋರ್ತ್ ಇಸ್ ಆಕ್ಯುಪೈಯಿಂಗ್ ದ ಮೈಂಡ್. ಎಂಟಿ ಮೈಂಡ್ ಇಸ್ ಅ ಡೆವಲ್ ವರ್ಕ್ಶಾಪ್ ಅಂದಿರ್ತಾ. ಅವರು ಸುಮ್ಮನೆ ಎತ್ಕೊಂಡ್ಬಿಟ್ರೆ ಮಾತಾಡ್ತಾರೆ, ಏನೋ ಹೋಗಲಿ, ನೀನೇನು ಯಾರು ಇರೋಲ್ಲ ಅಲ್ಲಿ. ಅವ್ರಿಗೆ ಬಂದು ಮೈಂಡ್ ಆಕ್ಯುಪೈ ಮಾಡ್ತೀವಿ, ಏನೋ ತೋಟ ಕೆಲಸ, ಇಲ್ಲಾಂದರೆ ಕ್ಲೀನ್ ಮಾಡೋದು ಅಂತಂದರೆ. 5ನೇದು ಸ್ಪೆಷಲ್ ಏನಂದರೆ ಬಿಲಾಂಗ್ಸ್ ಟು ಗಾಡ್. ದೇವರೇ ಸ್ವಾಮಿ, ನಮ್ಮ ಕೈಯಲ್ಲಿ ಆಗಲ್ಲ, ನೀವೇ ಗೆತಿ ಅಂತ ಅಷ್ಟೇ. ಅಷ್ಟೇ ಸರ್, ಈ 5 ಮೆಥಡು. ಎರಡನೇದು 500 ಜನಗೆ ನಾವು ಮಾತ್ರ ಕೊಟ್ಟಿಲ್ಲ ಅಂದರೆ ಎವ್ರಿ ಒನ್ ಬಿಕಮ್ FM ರೇಡಿಯೋ. 100 ಚಾನಲ್ ಓಪನ್ ಆಗಿಬಿಡ್ತದೆ. ಒಂದು ಅಳುವುದು, ಒಂದು ನಗಿಯೋದು, ಒಂದು ಡೈಲಾಗ್ ಮಾತಾಡೋದು, ಒಂದು ಬೇರೆ ಶಬ್ದ ಮಾಡೋದು, ಇಂಥ ಕೇಸಸ್ಸು. ಆದರೆ ಕೂಡ ನಾವು ಅಲ್ಲಿಯೇ ಅವ್ರ ಮಧ್ಯದಲ್ಲಿ ನನ್ನ ಹೆಂಡತಿ 3 ಮಕ್ಕಳು, ನಾವು ಅಲ್ಲೇ ಜೀವನ ಮಾಡ್ತೀವಿ ಸರ್. 18 ವರ್ಷದಿಂದ ಇನ್ನೂ ಮನೆ ಮಟ್ಟ ಮಾಡ್ಕೊಂಡಿಲ್ಲ, ಅಲ್ಲೇ ಸಾಯಬೇಕು ಅಂತ ಡಿಸೈಡ್ ಮಾಡಿಬಿಟ್ವಿ. ಮನೆ ಕಟ್ಕೋಬಾರ್ದು, ಇವರೇ ನಮ್ಮ ಆಸ್ತಿ, ಇವರೇ ನಮ್ಮ ಮನೆ, ಇವ್ರ ಜೊತೆ ಕೊನೆ ನಾವೆಲ್ಲ ಸತ್ತೋದ ಮೇಲೆ ದೇವರು ಒಂದು ಚಿಕ್ಕ ಮನೆ ಕೊಡ್ಬೋದು ಸ್ವರ್ಗದಲ್ಲಿ, ಅದು ಸಾಕು ಅಂತ ಇದೆ. ರಾಜ, ನನಗೆ ಕೆಲವು 1-2-3 ಪ್ರಶ್ನೆಗಳು ಕಾಣ್ತವೆ, ಅದನ್ನು ನಿಮಗೆ ಕೇಳಿಬಿಡ್ತೇನೆ. ಒಂದು, ಅವರನ್ನು ನೀವು ರೆಸ್ಕ್ಯೂ ಮಾಡುವಂಥ ಹೊತ್ತಿನಲ್ಲಿ ಅವರು ಇರುವ ಸ್ಥಿತಿಯಲ್ಲಿ ಅವರಿಗೆ ಏನೂ ರೋಗವೂ ಇರ್ಬೋದು, ಏಡ್ಸು ಇರ್ಬೋದು, ನೀವು ಅದ್ರ ಬಗ್ಗೆ ಏನು ಜಾಗ್ರತೆ ಮಾಡ್ತೀರಿ?
ಸರ್ ಸುಮಾರು ಜನ ಹೇಳ್ತಾರೆ, ಏನಪ್ಪ ಇಂಥ ರೋಗಿಗಳ ಮಧ್ಯದಲ್ಲಿ ಬಾಳ್ತಾ ಇದೀವಲ್ಲ, ನೀವೇನೋ ಅಂಟಲ್ಲವ, ನೀವೇನೋ ಚೆನ್ನಾಗಿದ್ದೀವಲ್ಲ ಅಂತ ಹೇಳ್ತೀರಿ ಸರ್. ಸರ್ ನಿಜವಾಗ್ಲೂ ಹೇಳ್ತೀನಿ, ಅರೇಬಿ ಕುದುರೆ ಥರ ಇದ್ದೀನಿ ಸರ್. ದೇವ್ರು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಇಬ್ಬರದ್ದ ಕೂಡ ಎತ್ಕೊಂಡು ತೋಲ್ ಮೇಲೆ ಹಾಕ್ಕೊಂಡು ಹೋಗ್ಬೋದು ಸರ್, ಅಷ್ಟೇ ಇದ್ದೀನಿ ಸರ್. ಇದಕ್ಕೆ ಈ ಸೇವೆ, ಈ ಕೆಲಸ ಗೌರ್ಮೆಂಟ್ ಬಿಲಾಂಗ್ಸ್ ಟು ನಾಟ್ ಅ ಗೌರ್ಮೆಂಟ್. ಇದು ಯಾವುದು ಕಂಪನಿಗೆ ಸೇರೋ ಕೆಲಸ ಇಲ್ಲ, ದೇವರಿಗೆ ಸೇರಿದ ಕೆಲಸ ಸರ್. ಕರೆಕ್ಟು. ಇದು ನಾವು ಮಾಡುವಾಗ ಖಂಡಿತ ನನಗೆ ರಕ್ಷಣೆ ಕೊಡೋದು, ನನಗೆ ಸುಖ ಕೊಡೋದು, ನನಗೆ ಸೇಫ್ಟಿ ಕೊಡೋದು ಅವ್ರ ಜವಾಬ್ದಾರಿ. ಆದ್ದರಿಂದ ನಾನು ಯಾವ್ದು ಬಗ್ಗೆ ಚಿಂತೆ ಮಾಡಲ್ಲ ಸರ್. ಐ ಟಚ್ ಮೈ ಪೇಷಂಟ್ಸ್. ಹೆಂಗಂದರೆ HIV ಇರುತ್ತದೆ, ಬ್ಲಡ್ ಇರುತ್ತದೆ, ನಾನು ನೋಡೋದಲ್ಲ, ಅಂಟ್ಕೊಂಡ್ಬಿಡ್ತೀನಿ, ಅವ್ರು ದಪ್ಕೊಂಡು ಕಿಸ್ ಮಾಡ್ತೀನಿ, ಅವ್ರ ಜೊತೆ ಊಟ ಮಾಡ್ತೀನಿ. ಆಮೇಲೆ ಈಗ ನಾನು ನಿಮ್ಮ ವಿಡಿಯೋಗಳಲ್ಲೆಲ್ಲ ನೋಡಿದೆ, ಮತ್ತೆ ನಿಮ್ಮ ಆಶ್ರಮದಲ್ಲೂ ನೋಡಿದೆ, ನೀವೇ ಸ್ವತಃ ಡಾಕ್ಟರ್ ತರ ಕೆಲಸ ಮಾಡ್ತೀರಿ ಕೆಲವು ಸರಿ. ಅಯ್ಯೋ ಸುಮಾರು ಸರ್. ಹೇಗೆ ಅದು ಸರ್? ಡಾಕ್ಟ್ರೇ ನನ್ನ ಹತ್ರ ಕೇಳ್ತಾರೆ, ಡಾಕ್ಟರ್ ರಾಜಾ ಆರ್ ಯು ಡಾಕ್ಟರ್? ಐ ಆಮ್ ಅ 3rd ಸ್ಟ್ಯಾಂಡರ್ಡ್ ಗಾಯ್, ಹೌ ಕ್ಯಾನ್ ಬಿಕಮ್ ಅ ಡಾಕ್ಟರ್? ಮತ್ತು ಪ್ರೊಫೆಷ್ನಲಾಗಿ ಕೆಲಸ ಮಾಡ್ತಾಯಿಲ್ಲಪ್ಪ, ಅದು ಹೆಂಗೆ ಕಲಿತೆ? ಬಿಕಾಸ್ ಐ ಟೋಲ್ಡ್ ಇಟ್ಸ್ ಎ ಗಿಫ್ಟ್ ಫ್ರಮ್ ಗಾಡ್. ಸುಮಾರು ಜನ ಬರ್ದಿದ್ದಾರೆ ಗಾಡಿಯಲ್ಲಿ, ಗಾಡ್ ಗಿಫ್ಟ್ ಅಂತೂ. ಅದು ಗಿಫ್ಟ್ ದೇವರಿಗೆ ಕೊಟ್ಟಿರೋ ಸರ್. ಈವನ್ ಅದು ಸರ್ಜಿಕಲೆಲ್ಲ ಮಾಡ್ತೀನಿ, ಎಂಥ ಡ್ಯಾಮೇಜ್ ಆಗಿ ಸ್ಕಿನ್ನು ಡ್ಯಾಮೇಜ್ ಆಗಿ ಕೊಳ್ತೋಗಿರೋ ಬೆರಳು ಗ್ಯಾಂಗ್ರೀನ್ ಎಲ್ಲ ಈಸಿಯಾಗಿ ಡಿಸ್ಪೋಸ್ ಮಾಡಿಬಿಡ್ತೀವಿ ಸರ್, ಎಲ್ಲ ಕ್ಲೀನ್ ಮಾಡಿ. ನಾವು ಹೆಂಗಂದರೆ 80% ಐ ವೋಂಟ್ ಟೇಕ್ ಟು ದ ಹಾಸ್ಪಿಟಲ್ಸ್. ನಿಮಗೆ ಆರ್ಥಿಕವಾಗಿ ಇಷ್ಟೆಲ್ಲ ಜನ ನೋಡ್ಕೊಳ್ಳಿಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಸೋರ್ಸ್ ಏನು? ಸೋರ್ಸ್ ಅಂದರೆ ಸರ್, ಸ್ಟ್ರಾಂಗ್ ಆಗಿ ಹೇಳ್ಬೇಕಂದ್ರೆ ಭಿಕ್ಷೆ ಬೇಡಿ ಭಿಕ್ಷೆಗೆ ಸಾಕ್ತೀನಿ ಸರ್. ಡೀಸೆಂಟಾಗಿ ಕಾರಲ್ಲಿ ಹೋಗ್ತೀನಿ, ಭಿಕ್ಷೆ ಬೇಡ್ತೀನಿ, ದೊಡ್ಡ ಸಾಹುಕಾರ ಹತ್ರ ಹೋಗಿ ಕೇಳ್ತೀನಿ. ಯಾರ ಹತ್ರ ದುಡ್ಡು ಕೇಳಲ್ಲ ಸರ್, ಹಿಂಗೆ ನಿಂತ್ಕೊಂಡ್ಬಿಡ್ತೀನಿ. ಸರ್ ನನಗೆ ಹಳೆ ಬಟ್ಟೆಗಳು ಅಥವಾ ರಾಷನು, ರೈಸ್ ಕೊಡಿ ಸರ್, ಬೇಳೆ ಕೊಡಿ ಸರ್, ಎಣ್ಣೆ ಕೊಡಿ ಸರ್, ಟವಲ್ ಕೊಡಿ ಸರ್, ಬೆಡ್ ಕೊಡಿ ಸರ್, ಒಂದು ಲಿಸ್ಟ್ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಕೊಡ್ತಾರೆ ಸರ್. ನಾನು ನಿಜ ಹೇಳ್ತೀನಿ, ಸತ್ಯ ಹೇಳ್ತೀನಿ. ಎಷ್ಟೋ ಸ್ಟೇಟ್ ನೋಡಿದ್ದೀನಿ, ನಮ್ಮ ಕರ್ನಾಟಕದಲ್ಲಿರುವ ಒಳ್ಳೆ ಹೃದಯ ಜನ ಯಾವ ಸ್ಟೇಟಲ್ಲಿ ಇಲ್ಲ ಸರ್. ಸರ್ಕಾರದಿಂದ ನಿಮಗೆ ಎಷ್ಟು ಸಾಂಗತ್ಯ? ಸರ್ಕಾರದಿಂದ ಐ ಕಾಂಟ್ ಗೆಟ್ ಈವನ್ ₹1 ಫ್ರಮ್ ಗೌರ್ಮೆಂಟ್. ₹1 ಯಾರೋ ಹೇಳೋಕ್ಕಾಗಲ್ಲ. ಸರ್ಕಾರದಿಂದ ಆಟೋ ರಾಜ್ಯಕ್ಕೆ ಕಳಿಸ್ತೀವಿ, ಆಟೋ ರಾಜ್ಯಕ್ಕೆ ₹1 ಹೋಗುತ್ತೆ ಡೈಲಿ, ತಿಂಗಳು ಹೋಗುತ್ತೆ ಆಟೋ ರಾಜ್ಯಕ್ಕೆ, ಯಾರು ಹೇಳೋಕ್ಕೆ ಧೈರ್ಯ ಇರೋದಿಲ್ಲ. ಜಸ್ಟ್ ಅ ಪಬ್ಲಿಕ್ ಸಪೋರ್ಟ್, ಡೊನೇಷನ್ ಫ್ರಮ್ ಅ ಪಬ್ಲಿಕ್, ವೆಲ್ ವಿಶಸ್ ಫ್ರಮ್ ಕಂಪನೀಸ್. ಕೆಲವು ಕಂಪನಿಗಳು ಬರ್ತಾರೆ, ನಾವು ಹೇಳ್ತಾರೆ, ಅವ್ರು ಬಂದು, ಸ್ವಾಮಿ ನಾವು ದೇವರನ್ನು ನೋಡಿಲ್ಲ, ಇಲ್ಲಿ ಬಂದು ನಾವು ದೇವ್ರು ನೋಡೋ ಥರ ಇದೆ ಸ್ವಾಮಿ, ನಮಗೆ ತುಂಬ ತೃಪ್ತಿ ಇದೆ. 500 ಜನ 600 ಜನ ಅಥವಾ ಸಾವಿರಾರು ಜನ ಏನಿದ್ದಾರೆ, ಅವರು ಎಲ್ಲರೂ ಒಂದೊಂದು ಓಟು ಒತ್ತುದಿದ್ರೆ ಅವ್ರು ಬರ್ತಿದ್ರು. ಖಂಡಿತ ಸರ್. ನಿಮ್ಮ ಈ ಸಾಧನೆಯನ್ನು ಮೆಚ್ಚಿ ನಿಮ್ಗೆ ಎಷ್ಟು ಪುರಸ್ಕಾರಗಳು, ಪ್ರಶಸ್ತಿಗಳು, ಏನೇನು ಬಂದಿದ್ದಾವೆ? ಸಿಕ್ಕಾಪಟ್ಟೆ ಬಂದಿದೆ ಸರ್. ಒಂದು ಮೇನ್ ಮಾತ್ರ ಹೇಳ್ತೀವಿ ಸರ್, ಹೇಳಿ. ಕನ್ನಡ ರಾಜ್ಯೋತ್ಸವ ಅವಾರ್ಡು, ಕೆಂಪೇಗೌಡ ಅವಾರ್ಡು, ಗವರ್ನರ್ ರಮಾದೇವಿ ಒಂದು ಅವಾರ್ಡು, ಚತುರ್ವೇದಿ ಒಂದು ಅವಾರ್ಡು, ಆಮೇಲೆ NDTV ಮ್ಯಾನ್ ಆಫ್ ದಿ ಇಯರ್ ನಾಮಿನೇಟ್ ಮಾಡಿದ್ರು. ಆಮೇಲೆ CNN IBN ರಿಯಲ್ ಹೀರೋ 2010, ಮುಖೇಶ್ ಅಂಬಾನಿ, ಸಚಿನ್ ತೆಂಡೂಲ್ಕರ್ ಎಲ್ಲ ಕೊಟ್ಟರು. He's a real hero and I'm proud of him and the rest of India is also proud of him. You're very lucky to have him. Enjoy your stay there and be happy. Pray to God that he keeps you there. ಆಮೇಲೆ ಫಿಲಿಪ್ಸ್ ಬ್ರೇವೆರಿ ಅವಾರ್ಡು, ಆಮೇಲೆ ಮೊದಲನೇ ಅವಾರ್ಡ್ ಸಿಕ್ಕಿರೋದು HT ಒನ್ನೆಯ ಮಂಡ್ಯ ಡಿಸ್ಟಿಕಲ್ಲಿ ಸಿಕ್ತು, 10,000. ದಟ್ಸ್ ಅ ಫಸ್ಟ್ ಮನಿ ಐ ಆಮ್ ಸೀಯಿಂಗ್ ಎ ಡೊನೇಷನ್, ಅವಾರ್ಡ್ ಮನಿ ₹10,000 ಇನ್ ಮಂಡ್ಯ. ಅವಾರ್ಡ್ ನನಗೆ ಮುಖ್ಯ ಅಲ್ಲ ಅಣ್ಣ, ನನಗೆ ಇರೋ ಸತ್ಯ ಹೇಳ್ತೀನಿ. ನಾನು ಹೆಂಗೆ ಹೇಳ್ಬೇಕು, ವಾಟ್ ಎವರ್ ಐ ಗೆಟ್ ಅ ಅವಾರ್ಡ್, ಎವ್ರಿಥಿಂಗ್ ಇಸ್ ಹ್ಯಾಂಗಿಂಗ್ ಆನ್ ದ ವಾಲ್. ಎಲ್ಲ ಗೋಡೆ ಮೇಲೆ ಹಂಗಾಗಿದೆ, ಎಲ್ಲ ಧೂಳು, ಡಸ್ಟ್ ಇದ್ದಿದೆ. ಆದರೆ ಐ ಹೋಪ್ ದ್ಯಾಟ್ when I die, when I go to heaven, God will give a very good award. ಕೊನೆಯದಾಗಿ ನಿಮ್ಮ ತಂದೆ ತಾಯಿ ಈ ನಿಮ್ಮ ವ್ಯಕ್ತಿತ್ವ ಬಗ್ಗೆ, ಈ ಬದಲಾವಣೆಯ ಬಗ್ಗೆ, ಈ ಪರಿವರ್ತನೆಯ ಬಗ್ಗೆ ಕೊನೆಗೂ ಅವರ ಮನಸ್ಸಿನಲ್ಲಿ ಏನು ಭಾವ ಹೇಳ್ತಾರೆ? ನನ್ನ ಮಗನು ಒಂದು ಮದರ್ ತೆರೇಸಾ ಥರ ಆಗ್ಬಿಟ್ಟ, ಒಂದು ಮಹಾನ್ ವ್ಯಕ್ತಿ ಆಗ್ಬಿಟ್ಟ. ಎಷ್ಟೋ ಜನ, ಲಕ್ಷಾಂತರ ಜನ ಅವ್ನು ನೋಡೋಕ್ಕೆ ಬರ್ತಾರೆ ಜನ. ಅವ್ರಿಗೆ ಅವನು ಈಸ್ ಬಿಕಮ್ ಅ ಗ್ರೇಟ್ ಪರ್ಸನ್. ನಮ್ಮ ಮಗ ಎಲ್ಲರೂ ಲೈಕ್ ಮಾಡ್ತಾರೆ, ಯಾರೋ ಅವನು ಸರಿ ಇಲ್ಲ ಅಂತ ಹೇಳೋಲ್ಲ. ಕುಟುಂಬದ ಸಹಕಾರ ಹೇಗಿದೆ, ಹೆಂಡತಿ ಮಕ್ಕಳದು ಎಲ್ಲ ಸರ್? ಮೈ ವೈಫ್ ಇಸ್ ಅ ಗ್ರೇಟ್ ವೈಫ್. ಶಿ ಹೆಲ್ಪ್ ಮೀ ಇನ್ ಲಾಟ್. ಪೇಷಂಟ್ ಇದ್ದರೆ ಅವಳೇ ಕೇರ್ ಮಾಡ್ತಾಳೆ, ಅವಳೇ ತಗೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದು, ಬ್ಲಡ್ ಕೊಡೋದು, ಎಲ್ಲ
ಖರ್ಚು ಮಾಡೋದು ಎಲ್ಲ ಟಿಲ್ ಈವ್ನಿಂಗ್. ಅವಳೇ ಪೇಷಂಟ್ ಥರ ಆಸ್ಪತ್ರೆ ಆಚೆ ಮಲ್ಗೋಗ್ಬಿಡ್ತಾಳೆ. ಸಿ ಟೇಕ್ ಕೇರ್. ಈವನ್ ಮೈ ಚಿಲ್ಡ್ರನ್ ನರ್ಸ್ ಹೋಗ್ತದಲ್ಲ ಫಸ್ಟ್ ಇಯರು. ಎಲ್ಲ ಡೆಡಿಕೇಶನ್ ಸರ್. ನಾನು ಹೇಳ್ತಾ ಇದ್ದೀನಿ, ನಾವು ದೂರ ಇಲ್ಲೇ ಬದುಕಬಾರ್ದು. ಇವ್ರ ಜೊತೆಗೆ ಈ ವಾಸನೆ, ಇವ್ರ ಕ್ಯಾರೆಕ್ಟ್ರು, ಈ ದೃಷ್ಟಿಯೆಲ್ಲ ನಾವು ಯಾವಾಗ ನೋಡಿ 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 ಹೊಸ ಕಾರ್ಯ ನಾವು ಕಲ್ತ್ಕೊಂಡು ಈ ಜನಕ್ಕೆ ಕೊನೆಯವರೆಗೆ ನಾವು ಒಂದು ಒಳ್ಳೆ ಕಂಫರ್ಟ್ ಕೊಟ್ಟು ಡಿಗ್ನಿಟಿ ಡೆತ್ ಸಹಾಯಕ್ಕೆ ನಾವು ಬಾಗಿಲು ತೆಗಿಬೇಕು. ಅದಕ್ಕೆ ನಾವೆಲ್ಲ ಕುಟುಂಬವಾಗಿ ಎಲ್ಲ ಸೇರಿ ಕೈ ಹಾಕ್ತೀವಿ ಸರ್. ರಾಜ, ನಿಮ್ಮ ಕೆಲಸಕ್ಕೆ ನೀವು ಮಾಡ್ತಾ ಇರುವಂಥ ಒಂದು ಸೇವೆಗೆ ನನ್ನಲ್ಲಿ ಮಾತುಗಳಿಲ್ಲ. ನಾನು ಏನೇ ಮಾತಾಡಿದರೂ ಅದು ಉತ್ಪ್ರೇಕ್ಷೆ ಆಗುತ್ತೆ. ಯಾಕೆಂತಂದರೆ ನಿಮ್ಮ ಒಂದು ಕ್ಷಣದ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಖೇದ ಇದೆ. ಅಷ್ಟೇ ಒಂದು ರೀತಿಯಲ್ಲಿ ಅಪರಾಧಿ ಪ್ರಜ್ಞೆ ಇದೆ. ಬಹುಶಃ ಇದು ಕಾರ್ಯಕ್ರಮ ನೋಡ್ತಾ ಇದ್ದಂಥ ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಈ ಭಾವ ಮೂಡಿದೆ ಅಂತ ನಾನು ಅಂದ್ಕೊಳ್ತೇನೆ. ವೀಕ್ಷಕರೇ, ಇನ್ನೇನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗದೆ ಇರ್ಬೋದು, ನಾವು ಆಟೋ ರಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಥರದ ವ್ಯಕ್ತಿಗಳು ಕಂಡಾಗ ಅವರನ್ನು ಆದರಿಸುವ, ಪ್ರೀತಿಸುವ, ಗಮನಿಸುವ, ಆರೈಕೆಗೆ ಅವರನ್ನು ಮುಂದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವ ಕೆಲಸವನ್ನು ನಾವು ಮಾಡಬಹುದು. ನಮ್ಮ ಈ ಕಾರ್ಯಕ್ರಮದ ಈ ಮುಗಿತಾಯದ ಹೊತ್ತಿನಲ್ಲಿ ರಾಜನ ಫೋನ್ ನಂಬರ್ ಆಗಾಗಲೇ ನೀವು ನೋಡ್ತಾ ಇದ್ದೀರಿ, ಅಡ್ರೆಸ್ಸನ್ನು ಹಾಕ್ತೇವೆ. ನಿಮ್ಮಿಂದ ಸಾಧ್ಯವಾದಷ್ಟು, ಅದು ಬಟ್ಟೆ ಬರೆ ಇರ್ಬೋದು, ಅನ್ನ ಆಹಾರ ಇರ್ಬೋದು, ಹಣದ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿರ್ಬೋದು, ಅವರಿಗೆ ಸಹಾಯ ಮಾಡುವ ಮೂಲಕ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವಂಥ ಒಂದು ಭರವಸೆಯನ್ನು ರಾಜನಿಗೆ ಮೂಡಿಸಬೇಕಾದ ಅಗತ್ಯ ತೀವ್ರವಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ರಾಜ, ನಿಮ್ಮ ಕೆಲಸಕ್ಕೆ ನಾನು ಒಂದು ಸೆಲ್ಯೂಟನ್ನು, ನಮಸ್ಕಾರವನ್ನು ಪಡೆಯಬಲ್ಲೆ, ಅಷ್ಟನ್ನೇ ಮಾಡಬಲ್ಲೆ. ಅದರ ಆಚೆ ಏನೂ ಮಾಡಲಾರೆ ನಾನು. ವೀಕ್ಷಕರೇ, ಮುಂದಿನ ವಾರ ಕೂಡ ಅಂಥದ್ದೇ ಬಹಳ ಅಪರೂಪದ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡ್ತೇವೆ. ಅಲ್ಲಿಯವರೆಗೆ ನೀವು ನಮ್ಮ ಕಾರ್ಯಕ್ರಮಕ್ಕಾಗಿ ಕಾಯ್ತೀರಿ ಅನ್ನುವ ಭರವಸೆಯನ್ನು ನಾನು ಹೊಂದಿ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್. ಆಟೋ ರಾಜ ನಡೆಸುತ್ತಿರುವ ಆಶ್ರಮದ ಹೆಸರೇನು? ಆಪ್ಷನ್ 1 ಹೋಮ್ ಆಫ್ ಹೋಪ್, ಆಪ್ಷನ್ 2 ಹೋಪ್ ಆಫ್ ಹೋಮ್, ಆಪ್ಷನ್ 3 ಹೌಸ್ ಆಫ್ ಹೋಪ್, ಆಪ್ಷನ್ 4 ಗೋಲ್ಡನ್ ಹೋಮ್. 7204007313 ಈ ಸಂಖ್ಯೆಗೆ ಸರಿಯಾದ ಉತ್ತರ ಕಳುಹಿಸಿ ಲಕ್ಕಿ ಡ್ರಾ ಮೂಲಕ ಸ್ಮಾರ್ಟ್ಫೋನ್ ಗೆಲ್ಲಿರಿ. ಶ್ರಲಾಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ನಿಮ್ಮ ಸಾಧನೆಯ ಕ್ಷೇತ್ರದಲ್ಲಿ ಹೊಸ ದಾರಿಯನ್ನು ಕಂಡವರು ನೀವಾಗಿದ್ದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ 7204007313.